ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯವಿಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೆ. ರಚ ಯುಗಪತ್ ಜ್ಞಾನಾನುತ್ಪತ್ತಿರ್ದೋಷಃ. ಯಥಾ ಒಟ್ಟಿಗೆ ಹೇಗೆ ಬರುತ್ತೆ ಅಂತ ಕೇಳಿದ, ವಸ್ತುನೂ ಕಾಣಿಸುತ್ತೆ ಭೇದನೂ ಕಾಣಿಸುತ್ತೆ ಅಂತ ಕೇಳಿದರೆ ಅನುಭವ ಸಿದ್ಧ, ಅದಕ್ಕೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿ, ಹಾಗಿದ್ದರೆ ದೀಪಸಹಸ್ರಮಿತಿ ಯುಗಪದೇವ ದೀಪಸಹಸ್ರದರ್ಶನೆ ಸಾಮಾನ್ಯತಃ ಸರ್ವೇ ಜ್ಞಾಯಂತೆ ಏವ ತಥಾ ಸ್ಯಾತ್. ಸಾವಿರಾರು ದೀಪಗಳನ್ನು ಒಟ್ಟಿಗೆ ನೋಡಿದಾಗ ಹೇಗೆ ಒಟ್ಟಿಗೆ ಕಾಣಿಸುತ್ತೆ ಹಾಗೆ ಕಾಣಿಸುತ್ತೆ. ಅದು ವಿಶೇಷ ದಿಟ್ಟಿಸಿ ನೋಡೋದು ಬೇರೆ. ಸಾಮಾನ್ಯ ಕಾರಣ ಗೊತ್ತಾಗೋದ್ರಿಂದ ಭೇದ ಮತ್ತು ವಸ್ತು ಎರಡು ಒಟ್ಟಿಗೆ ಗೊತ್ತಾಗದೆ ಏನು ಯೋಚನೆ ಇಲ್ಲ. ಒಂದು ವಸ್ತು ಗೊತ್ತಾಗ್ತಿರ್ಲಿಕ್ಕೆ ಏನಂತ ಗೊತ್ತಾಗುತ್ತದು, ಬೇರೆ ಎಲ್ಲ ವಸ್ತುಗಳಿಗಿಂತ ಭಿನ್ನವಾದದ್ದು ಅಂತ ಗೊತ್ತಾಗೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ನಹಿ ಪ್ರಮಾಣದೃಷ್ಟಸ್ಯ ತರ್ಕಬಾಧ್ಯತ್ವ ಪ್ರತ್ಯಕ್ಷಾದಿ ವಿರುದ್ಧಾನಾಂ ತರ್ಕಾಭಾಸತ್ವ ನಿಯಮಾತ್ ಶುಕ್ತ್ಯಾದೇಹೇ ರಜತಾದಿ ಪ್ರತೀತೇರಪಿ ಬಲವತ್ ಪ್ರತ್ಯಕ್ಷ ವಿರುದ್ಧತ್ವಾದೇವ ಧರ್ಮತ್ವಂ ಅಥ ಭ್ರಮತ್ವಂ ನ ತರ್ಕಮಾತ್ರಾತ್. ನಹಿ ಪ್ರಮಾಣದೃಷ್ಟಸ್ಯ ತರ್ಕಬಾಧ್ಯತ್ವಂ ಆಗಿತ್ತಾ? ಹಾಂ, ನೀತಿ ನೀತಿ ಇತ್ಯತ್ರ. ಮತ್ತು ಎಲ್ಲಿ ತಗೊಂಡ್ರು ಕೂಡ ಯಾವುದು ಅದೇ ಏಕಸ್ಮಿನ್ನೇವ ವಸ್ತುನಿ ವಿಶೇಷ ತೈರ ಅಂಗೀಕೃತ ಏವ. ಒಂದು ವಸ್ತುವನ್ನು ನೀವು ಒಪ್ಪಲೇಬೇಕು, ಇಲ್ಲದೆ ಹೋದರೆ ನೇತಿ ನೀತಿ ಇತ್ಯತ್ರ ಸರ್ವವಿಲಕ್ಷಣ್ಯ ಅಂಗೀಕಾರ. ನೇತಿ ನೇತಿ ಬ್ರಹ್ಮ ಅಂದರೆ ಯಾರು? ನೇತಿ ನೇತಿ ಅಂತ ಹೇಳಿದ ಮೇಲೆ ಬೇರೆ 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 ಅಂತಾಗಲಿಲ್ಲ, ಅದಲ್ಲ ಇದು ಅಂತ ಹೇಳಬೇಕಾದ್ರೆ ಭೇದ ಒಪ್ಪಿದ್ದೀರಿ ನೀವು ಕೂಡ. ಅಲ್ಲಿ ಏನಾದ್ರು ವಿಶೇಷ ಒಪ್ಪದೆ ಹೋದರೆ ಮೊದಲೇ ನೇತಿ ಮತ್ತು ನೇತಿ ಎರಡೆರಡು. ನೇತಿ ನೇತಿ ಎರಡಂದರೆ ಏನು? ಎಲ್ಲದರಿಂದಲೂ ಭಿನ್ನ ಅಂತ ಹೇಳಬೇಕು. ಬನ್ನಿ ಬನ್ನಿ ಅಂತ ಹೇಳಿದರೆ ಕನ್ಫರ್ಮ್ ಮಾಡೋದು ಹೇಗೆ, ಅಫರ್ಮ್ ಮಾಡೋದಕ್ಕೋಸ್ಕರ ಹೇಗೆ ಹೇಳ್ತಾರೆ ಹಾಗೆ ನೇತಿ ನೇತಿ ಬ್ರಹ್ಮ ಅದಲ್ಲ ಇದಲ್ಲ ಅಂತ ಹೇಳಬೇಕಾದ್ರೆ ಭೇದ ಹೇಳ್ತಿದ್ದಿರ್ತಾನೆ ನೀವೀಗ. ಅಂದಮೇಲೆ ನೀವು ವಿಶೇಷ ಒಪ್ಪಿದ್ದೀರಿ. ನೇತಿ ನೇತಿ ಇತ್ಯತ್ರ ಸರ್ವವಿಲಕ್ಷಣ್ಯ ಅಂಗೀಕಾರ ವಿಶೇಷ ಅನಂಗೀಕಾರೇ ಚ ಪುನರುಕ್ತೇ. ವಿಶೇಷ ಒಪ್ಪದೆ ಹೋದರೆ ನೇತಿ ಸಾಕು. ನೇತಿ ನೇತಿ ಯಾಕೆ ಗೊತ್ತಾಯ್ತಾ? ಆಮೇಲೆ ನೇತಿನೂ ಬೇಕಿಲ್ಲ, ಯಾರೂ ಇಲ್ಲ ಅಂದರೆ ನೇತಿ ಹಾಕಿ ಹೇಳ್ಬೇಕೀಗ. ಅಪ್ರಸಕ್ತವಾದ್ದನ್ನು ಏನು ಮಾಡಿಕೊಡೋದು ಯಾವಾಗಲೂ ನಿಷೇಧ ಮಾಡಿ. ಇಲ್ಲಿ ಬೇರೆ ಪರ್ವತ ಇಲ್ಲ, ಇದ್ದೇ ನಾಳೆ ಹೇಳಿದ್ರೆ ನಿಮಗೆ ಅಂತ ಕೇಳ್ತಾರೆ. ಯಾರು ಹೇಳಿದ್ರು ಇದ್ದೇ ಅಂತ. ನಾವು ಯಾವುದನ್ನಿಲ್ಲ ಅಂತ ಹೇಳ್ತೇವೆ ಯಾವಾಗಲೂ ಕೂಡ. ಯಾವುದು ಸಂಭಾವಿತೋ ಅದಿಲ್ಲ ಅಂತ ಹೇಳ್ತೇವೆ, ಗೊತ್ತಾಯ್ತು? ಅದಿಲ್ಲ ಇದಿಲ್ಲ ಅಂತ ಹೇಳಬೇಕಾದ್ರೆ ಇಲ್ಲಿ ಆನೆ ಇಲ್ಲ ಗಿನಿ ಮಾತು ಹೇಳೋಕ್ಕೆ ಬರೋದಿಲ್ಲ. ಇರಬಹುದಾದ್ರಿಂದ ಸಂಖ್ಯೆ ಮಾಡ್ಕೊಂಡು ಇಲ್ಲ ಅಂತ ಹೇಳೋದು. ಸೊ ಭೇದ ಸಂಭಾವಿತವಾದ್ದರಿಂದ ಇಲ್ಲ ಅಂತ ಹೇಳ್ತಿದ್ದೇವೆ. ಸೊ ಭೇದ ಅನ್ನೋದನ್ನು ನೀವು ಒಪ್ಪಿದ್ದೀರಿ. ಬ್ರಹ್ಮ ಎಲ್ಲರಿಂದ ಭಿನ್ನ ಅಂತ ಹೇಳ್ಬೇಕು ತಾನೆ ನೀವೀಗ. ಹೋಯ್ತಾಗ ಅದು ಎಲ್ಲ ಬ್ರಹ್ಮ ಆಗಿಬಿಟ್ರೆ ಬಜೀತಾಯಿ ತಳನು ಬ್ರಹ್ಮ ಆಗಿಬಿಡ್ತಾನೆ ಅಂದರೆ ಇದೆಲ್ಲ ತರ್ಕಗಳಿವೆಲ್ಲ ಮುಂದೆ ಹೇಳ್ತಾನೆ. ನಚ ಘಟಾತ್ ವೈಲಕ್ಷಣ್ಯಮೇವ ಘಟಾತ್ ಪಟಾತ್ ವೈಲಕ್ಷಣ್ಯಂ ಘಟಾತ್ ವೈಲಕ್ಷಣ್ಯಮೇವ ಪಟಾತ್ ವೈಲಕ್ಷಣ್ಯಂ. ಘಟದ ವೈಲಕ್ಷಣ್ಯವೇ ಪಟದ ವೈಲಕ್ಷಣ್ಯ ಅಲ್ಲ. ಘಟದ ವೈಲಕ್ಷಣ್ಯ ಬೇರೆ, ಪಟದ ವೈಲಕ್ಷಣ್ಯ ಬೇರೆ, ಗೊತ್ತಾಯ್ತಾ? ಈ ಒಂದು ಇನ್ನೊಂದು ಪಟ ಇದೆ ಈಗ. ಆ ಪಟದಲ್ಲಿ ಏನಿಲ್ಲ, ಎರಡು ಪಟ ಇದೆ. ಎರಡು ಪಟದಲ್ಲಿ ಎರಡು ಘಟ ಇದೆ, ಎರಡು ಪಟ ಇದೆ. ಈ ಘಟ ಅಲ್ಲ, ಈ ಪಟ ಅಲ್ಲ. ಮತ್ತೆ ಅಲ್ಲೂ ಭೇದ ಇದೆ. ಮತ್ತೆ ಅರ್ಥ ಆಯ್ತಾ ಈಗ? ಇನ್ನು ಘಟಪಟಕ್ಕೆ ಭೇದ ಇದೆ. ಅದು ಘಟಪಟಕ್ಕೆ ಭೇದ ಇದೆ. ಘಟದ ವೈಲಕ್ಷಣ್ಯ ಕೊಟ್ಟು ಪಟದ ವೈಲಕ್ಷಣ್ಯ, ಪಟದ ವೈಲಕ್ಷಣ್ಯ ಘಟದ ವೈಲಕ್ಷಣ್ಯ ಅಂತ ಹೇಳಬಾರ್ದು. ಘಟನೇ ಪಟನೇ ಅಂತ ಹೇಳಬೇಕು, ಗೊತ್ತಾಯ್ತಾ? ಅಭಾವಗಳನ್ನಷ್ಟೇ ಹೇಳೋದಲ್ಲ. ಆ ದೃಷ್ಟಿಯಿಂದ ನೀವು ನೆಗೆಟಿವ್ ಆಗಿ ಹೇಳಿದ ಮಾತ್ರಕ್ಕೇನೆ ಏನು ಅವಾಯ್ಡ್ ಮಾಡಿದಾಗಲಿಲ್ಲ,
ಇನ್ನೊಂದು ವಸ್ತುವಿನ ಅಸ್ತಿತ್ವವನ್ನಾಗಲಿ ಅದರ ಜೊತೆಗೆ ಇರತಕ್ಕಂಥ ಭೇದವನ್ನಾಗಲಿ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಾತ್ ಭೇದ ದರ್ಶನಂ ಯುಕ್ತ ಮತ್ತೆ ಹೇಳಿದ್ದಾರೆ. ನಾವು ಅನುಭವ ವಿರೋಧ, ಘಟಪಟಗಳು ಬೇರೆ ಅಂತ ಹೇಳಿದಾಗ ಘಟನೂ ಇದೆ, ಪಟನೂ ಇದೆ, ಎರಡರ ಮಧ್ಯೆ ಭೇದನೂ ಇದೆ ಅಂತ ಸ್ಪಷ್ಟ ಅರ್ಥ ಆಗುತ್ತೆ. ಎಲ್ಲರ ಅನುಭವ ಇದೆ, ಅನುಭವ ವಿರೋಧ. ಸತ್ಯವನ್ನು ಹೇಳಬೇಕಾದ್ರೆ ಎಲ್ಲರ ಭಾವ ಒಂದೇ ಆಗಿರುತ್ತೆ. ರ್ಯಾಷನಲ್ ಟ್ರೂತ್ ಅವೆಲ್ಲ ಕೂಡ ರ್ಯಾಷನಲ್ ಟ್ರೂತ್ ಏನಾಗುತ್ತೆ ಅಲ್ಲಿಗೆ ಜೋರ ಅನುಭವ. ನಾನು ಬೇರೆ ಊರಿಗೆ ಹೋದಾಗ ಯಾರೋ ಕೇಳಿದರು, ಇಲ್ಲಿ ಸೂರ್ಯ ಯಾವುದಕ್ಕಿದ್ರು, ನಮ್ಮೂರಲ್ಲಿ ಗೊತ್ತಿಲ್ಲ, ನಿಮ್ಮೂರು ಗೊತ್ತಿಲ್ಲ, ನಮ್ಮೂರಲ್ಲಿ ಗೊತ್ತಾನೆ, ಈ ಊರಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ದ. ಆ ಥರ ಆಯ್ತು. ಸೂರ್ಯೋದಯ ಅವೆಲ್ಲ ಏನವು ಯೂನಿವರ್ಸಲ್, ಗೊತ್ತಾಯ್ತು. ಯಾವ ಊರು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂಥ ಅನುಭವವನ್ನು ಬದಲಾಯಿಸಲಿಕ್ಕೆ ಬರೋದಿಲ್ಲ. ಸೊ ಭೇದ ಅನ್ನೋದು ಅನುಭವ ಸಿದ್ಧವಾದ ಸಂಗತಿ. ಸೊ ತಸ್ಮಾತ್ ಭೇದ ದರ್ಶನಂ ಯುಕ್ತಮೇವಾ, ವಸ್ತುಗಳನ್ನು ಕಾಣೋದು ಜೊತೆಗೆ ಭೇದವನ್ನು ಕಾಣೋದ್ರಲ್ಲಿ ಯಾವ ರೀತಿಯಾದ ಯುಕ್ತ ಅಂದರೆ ಯುಕ್ತಿಗೆ ಅನುಗುಣವಾದದ್ದು ಅಂತ. ಯಾವುದು ಯುಕ್ತಿಗೆ ಅನುಗುಣವಾದನ್ನು ಯುಕ್ತ ಅಂತ ಕರೀತಾರೆ, ಯಾವುದು ಯುಕ್ತಿಗೆ ಅನನುಗುಣವಾದ ಅಯುಕ್ತ ಅಂತ ಕರೀತಾರೆ. ದೇರ್ಫೋರ್ ತಸ್ಮಾತ್ ಭೇದ ದರ್ಶನಂ ಯುಕ್ತಮೇವ, ಭೇದ ದರ್ಶನ ಅತ್ಯಂತ ಯುಕ್ತವೇ ಆಗಿದೆ. ಯಚ್ಚ ಪ್ರಮಾಣದುಷ್ಟಾನಾಮಪಿ ಪದಾರ್ಥಾನಾಂ ಮಿಥ್ಯಾತ್ವಕಲ್ಪನಂ ತಚ್ಚ ಪ್ರಮಾಣ ವಿರುದ್ಧತ್ವಾದೇವ ಪ್ರಕಾಶ ತಸ್ಕರತ್ವಾಂ. ಮತ್ತೆ ಯಚ್ಚ ಪ್ರಮಾಣದುಷ್ಟಾನಾಮಪಿ ಪದಾರ್ಥಾನಾಂ ಮಿಥ್ಯಾತ್ವಕಲ್ಪನಂ, ಪ್ರಮಾಣಗಳಿಂದ ಒಂದು ಪದಾರ್ಥ ಕಂಡಾಗಿದೆ, ಆ ಪದಾರ್ಥವನ್ನು ಮಿಥ್ಯಾ ಅಂತ ಕರೆಯೋದಾದರೆ ಪ್ರಮಾಣ ವಿರುದ್ಧತ್ವಾದೇವ ಪ್ರಕಾಶ ತಸ್ಕರತ್ವ, ಹಗಲು ದಾರೋಡಿ ಅಂತ ಕರೀತಾರೆ. ತಸ್ಕರ ಅಂದರೆ ಕಳ್ಳ, ಪ್ರಕಾಶ ಅಂದ್ರೇನು ಹಗಲು, ಬೆಳಕು, ಬೆಳಕಿನಲ್ಲೇ ಕಳ್ತನ ಮಾಡೋದು. ಹಗಲು ದಾರೋಡಿ ಅನ್ನೋದು ಪದ ಅದು ಹೇಳಬಾರ್ದು. ಅದು ಪ್ರತ್ಯಕ್ಷವಾಗಿ ಸ್ಪಷ್ಟವಾಗಿ ಕಂಡದನ್ನು ಅಲಗಡಿಯೋದಾದರೆ ಇದು ವಸ್ತುನ ಕರೀತಾರೆ, ನೀವು ಇಲ್ಲೇನು ಕರೀತೀರಿ, ಪ್ರಮಾಣದುಷ್ಟವಾದ ವಸ್ತು ಅಲ್ಲ ಅಪಲಾಪ ಮಾಡ್ತೀರಲ್ಲ, ಅದು ಕಳ್ಳತನ ಇದ್ದಾಗ ಲೆಕ್ಕ ಎಂದು ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಇದು ಮತ್ತೆ ಹೇಳ್ತಾರೆ, ಎಲ್ಲ ಯಾರಿಗೆ ಅಪ್ಲಿಕಬಲ್ ಅಂದರೆ ಯಾರು ಹೀಗೆ ಮಾಡ್ತಾ ಅವ್ರಿಗೆಲ್ಲ ಅಪ್ಲಿಕಬಲ್ ಇದೆ, ಒಬ್ಬರಿಗೊಬ್ಬರಿಗೆ ಹೇಳಿದ್ದಲ್ಲ. ಇದು ಪ್ರಮಾಣ ದುಷ್ಟವಾದನ್ನು ಯಾರು ಒಪ್ಪೋದಿಲ್ಲ ಅವರೆಲ್ಲ ಹಗಲುಗಡತನ ಮಾಡದಂತೇನೆ ಲೆಕ್ಕ. ಅವರು ಒಪ್ಪಬೇಕಾದ್ರೆ ಹೆಸರು ಪ್ರಮಾಣದ ಮಾತಾಡಲಿಕ್ಕೆ ಬರೋದಿಲ್ಲ. ಅವರು ಪ್ರಮಾಣಗಳಿಗೆ ತಕ್ಕಂತೆ ತಾನೇ ಮಾತಾಡಬೇಕು. ವಾದ ಮಾಡಬೇಕಾದ್ರೆ ಇಲ್ಲ ಒಪ್ಪದೆ ಹೋಗಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ, ಹಾಗೆಲ್ಲ ಅನ್ಬಾರ್ದು. ಕುಂಬಳಕಾಯಿ ಕಳ್ಳ ಅಂದರೆ ಹೇಳ್ಬಿಟ್ಟು ನೋಡ್ಕೊಂಡಂತಾಗ ನೀನ್ಯಾಕೆ ನೋಡ್ಕೋಬೇಕು, ನೀನು ಕೇಳಿದ್ದಂತ ತಿಳ್ಕೊಳಕ್ಕೆ ಹೋಗಬೇಡ. ಅರ್ಥ ಆಯ್ತಾ? ಈಗ ಈ ದೃಷ್ಟಿಯಲ್ಲಿ ಯಾರನ್ನೂ ಉದ್ದೇಶಿಸದೆ ತಪ್ಪಾಡಿದ ಎಲ್ಲರನ್ನೂ ಉದ್ದೇಶಿಸಿ ಹೇಳಿ. ವೈಯಕ್ತಿಕ ಯಾರಿಗೂ ಅಪ್ಲಿಕಬಲ್ ಅಲ್ಲ, ಜನರಲ್ಲಾಗಿ ಎಲ್ಲರಿಗೂ ಅಪ್ಲಿಕಬಲ್. ರೂಲ್ ಅಂದರೆ ರೂಲ್ ಅಂತೀವಲ್ಲ ಹಾಗೆ, ವ್ಯಕ್ತಿಗಳಿಗೆ ತಕ್ಕಂತೆ ರೂಲ್ ಏನಾಗೋದಿಲ್ಲ, ಬದಲಾಗೋದಿಲ್ಲ. ಹೆಚ್ಚ ಪ್ರಮಾಣದುಷ್ಟಾನಾಮಪಿ ಪದಾರ್ಥಾನಾಂ ಮಿಥ್ಯಾತ್ವಕಲ್ಪನಂ, ಪ್ರಮಾಣಗಳಿಂದ ದುಷ್ಟ ಅಂದ್ರೇನು ಸಿದ್ಧವಾದಂಥ ವಸ್ತುಗಳಿಗೆ ಮಿಥ್ಯಾತ್ವವನ್ನು ಕಲ್ಪನೆ, ವಸ್ತು ಕಲ್ಪನೆ ನಾವು ಮಾಡಿದ್ದು ಸರಿ, ಪ್ರಮಾಣಗಳಿಂದ ಹೇಳಿದ್ದು ಕಲ್ಪನೆ ಅಲ್ಲ. ಪ್ರಮಾಣದಿಂದ ಹೇಳಿದ್ದು ಅದು ಕಲ್ಪನೆ, ಮಿಥ್ಯಾತ್ವ ಕಲ್ಪನೆ ಮಾಡ್ತಿದ್ದೀರಿ. ಸತ್ಯತ್ವ ಅಂಬುದು ನಾವು ಕಲ್ಪನೆ ಮಾಡಿಲ್ಲ, ಏನದು ಪ್ರಮಾಣಗಳಿಂದ ಸಿದ್ಧವಾಗಿರತಕ್ಕಂಥ ಸಂಗತಿ. ತಚ್ಚ ಪ್ರಮಾಣ ವಿರುದ್ಧತ್ವಾದೇವ ಪ್ರಕಾಶ ತಸ್ಕರತ್ವ, ನೀವು ಮಾಡೋದಾದರೆ ಮಿಥ್ಯಾತ್ವ ಅನ್ನೋದೇನದು ಪ್ರಮಾಣ ವಿರುದ್ಧವಾದ್ದರಿಂದ ಅದು ಪ್ರಕಾಶ ತಸ್ಕರತ್ವ. ಪ್ರಮಾಣ ಅಂದರೆ ಬೆಳಕು, ಗೊತ್ತಾಯ್ತಾ? ಬೆಳಕಿನಲ್ಲಿ ಕಾಣಿದ್ದಿಲ್ಲ ಅಂದರೆ ಪ್ರಕಾಶ ತಸ್ಕರತ್ವ. ವಸ್ತುನ ತೋರಿಸ್ಲಿಕ್ಕೆ ಪ್ರಮಾಣಗಳು ಏನವು, ದೀಪದ ಬೆಳಕಿನ ವಸ್ತು ಕಾಣೋದಾದರೆ ದೀಪ ಬೆಳಕು. ಅದೇ ರೀತಿ ಪ್ರಮಾಣಗಳಿಂದ ಪ್ರಮೇಯ ಕಾಣಿದ್ರೆ ಪ್ರಮಾಣಗಳಿಂದ ಬೆಳಕು ಅಂತ ಕರೀತಾರೆ. ಪ್ರಮಾಣ ದೀಪಿಕಾ, ಪ್ರಮಾಣ ಎಂಬ ದೀಪ ಯಾವುದ್ರ ಬಗ್ಗೆ, ಪ್ರಮೇಯಗಳ ಬಗ್ಗೆ. ಆದ್ದರಿಂದ ಎಂದೂ ಕೂಡ ಪ್ರಮಾಣ ಸಿದ್ಧವಾದದ್ದನ್ನು ಒಪ್ಪದೆ ಹೋದರೆ ನೋಡಿ, ಪ್ರಕಾಶ ತಸ್ಕರತ್ತು ಏನು ಸಂಬಂಧ ಅಂತ ಕೇಳಿದರೆ ಅದೇ ಸಂಬಂಧ. ಪ್ರಮಾಣಗಳ ಬೆಳಕಿನಲ್ಲಿ ಒಂದು ಪ್ರಮೇಯ ಸಿದ್ಧವಾಗಿರಬೇಕಾದ್ರೆ ಅದನ್ನು ನಾವು ಒಪ್ಪೋದಿಲ್ಲ ಅಂದರೆ ಅದೇನರ್ಥ, ಹಗಲುಗಾಣತನ ಅಂತ ಅರ್ಥ. ಮುಂದೆ ಇದೆ, ಇದ್ರ ಮೇಲೆ ಇನ್ನೂ ಮುಂದೆ ಹೋದರೆ ಅದು ಮಹಾತಸ್ಕರ, ಪ್ರಕಾಶ ತಸ್ಕರ, ಅದು ಮುಂದೆ ಬರುತ್ತೆ, ಇಲ್ಲೇ ಬರುತ್ತೆ. ನಹಿ ಪ್ರಮಾಣ ದುಷ್ಟಶ್ಚ ತರ್ಕ ಬಾಧ್ಯತ್ವ. ಇಲ್ಲ, ನಾವು ಸುಮ್ಮನೆ ಹೇಳಿಲ್ಲ ರೀ, ಒಂದು ಕಾರಣ ಕೊಟ್ಟು ಹೇಳಿದ್ದೀವಿ ಅಂತ. ಏನು ತರ್ಕ ಕೊಟ್ಟಿದ್ದೀವಲ್ಲ ಅಂತ ಕೇಳಿದರೆ ಹೇಳ್ತಾರೆ, ಪ್ರಮಾಣ ದೃಷ್ಟವಾದ ಮೇಲೆ ತರ್ಕ ಕೆಲಸ ಮಾಡೋದಿಲ್ಲ. ತರ್ಕಕ್ಕೆ ಎಲ್ಲಿವರೆಗೂ ಸ್ಕೋಪ್ ಇದೆ. ಅವ್ರು ಬರ್ತಾರೋ ಯೋಚನೆ ಮಾಡಿದ್ದೇನೆ, ಭಾರಿ ಬೇಕಾದವರು ಬಂದೇ ಬರ್ತಾರೆ, ಪಾಪ ಅನನುಕೂಲ ಬರಲಿಕ್ಕಿಲ್ಲ, ಎರಡೆರಡು ತರ್ಕ ಎರಡೈತಿನೂ ಬರುತ್ತೆ. ಭಾರಿ ಬೇಕಾದ ತಪ್ಸೋದೇ ಇಲ್ಲ ಒಂದು ತರ್ಕ, ಇನ್ನೊಂದು ತರ್ಕ ಹೇಳ್ತಾ ಇದೆ. ಎಷ್ಟೇ ಬೇಕಾದ್ರೂ ಅನುಕೂಲ ಆಗಬೇಕಲ್ಲ, ಏನು ಸಮಸ್ಯೆ ಇರ್ಬೋದು, ಬಂದಿಲ್ಲ. ಇದು ಬಂದಾಯ್ತು, ಇಲ್ಲಿ ತರ್ಕ ಹೋಯ್ತಲ್ಲಿ, ಯಾವ ತರ್ಕ ನೋಡಿಯೋದಿಲ್ಲ. ಬಂದಾದ ಮೇಲೆ ಮತ್ತೇನು ಮಾಡಬಾರ್ದು, ತರ್ಕ ಮಾಡ್ತಾ ಹೋಗ್ಬಾರ್ದು. ಇದೆಲ್ಲ ಸರಿ. ಇದಕ್ಕೆ ಅನುಮಾನ ತೀರ್ಸ್ತಾರೆ. ಆಚಾರ್ಯ ಹೆಸರೇನಂತ ಬಂದಾಗ ತರ್ಕ ತೀರ್ಸ್ತಾರೋ, ಅನುಮಾನ ತೀರ್ಸ್ತಾರೋ ಅಂತ ಹೆಸರು. ಅಂದ್ರೆ ಅರ್ಥ ಏನು ಅಂದರೆ
ಅನುಮಾನ ಸರಿಯಾಗಿ ಉಪಯೋಗಿಸೋದು ಹೇಳಿಕೊಟ್ಟವರು ಅಂತ ಅರ್ಥ. ತಾರ್ಕಿಕರು ಏನು ಮಾಡಿದರು ಅಂದರೆ ಅವ್ರಿಗೆ ಎಲ್ಲ ತರ್ಕದಿಂದ ಪ್ರೂವ್ ಆಗಬೇಕು, ಆಗದೆ ಹೋದ್ರೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಹಾಗಲ್ಲ, ತರ್ಕ ಅನ್ನೋದು ಸೆಕೆಂಡರಿ, ಯಾವಾಗಲೂ ಪ್ರೈಮರಿ ಅಲ್ಲೇ ಇಲ್ಲ. ಪ್ರೈಮರಿ ಪ್ರಮಾಣಗಳನ್ನು ಸಿದ್ಧವಾದ ಮೇಲೆ ತರ್ಕದ ಬಾಧವನ್ನು ಕೊಡಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಇವೆಲ್ಲ ನಿಯಮಗಳು. ಈ ನಿಯಮ ಒಪ್ಕೊಂಡಾಗ ಮಾತ್ರ ಪ್ರಮೇಯವನ್ನು ಸರಿಯಾಗಿ ನಿಶ್ಚಯ ಮಾಡ್ಲಿಕ್ಕೆ ಬರುತ್ತೆ. ಇಲ್ಲ ಕುತರ್ಕ ಅಂತ ಕರೀತಾರೆ. ಯಾವ ತರ್ಕ ಪ್ರಮಾಣ ದುಷ್ಟವಾದ ಅಪಲಾಪ ಮಾಡುತ್ತ ಏನಂತ ಕರಿಬೇಕದನ್ನ? ಕುತರ್ಕ. ಅದಕ್ಕೆ ಬಂದಿದೆ ಮಿಥ್ಯಾತರ್ಕೈಹಿ ಗುಹಕೈಹಿ ಅಂತ ಹೇಳಬೇಕಾದ್ರೆ ಮಿಥ್ಯಾತರ್ಕ ಕುತರ್ಕ ಎಲ್ಲ ಕೂಡ ನಿಷಿದ್ಧವಾದವರು. ನಹಿ ಪ್ರಮಾಣ ದೃಷ್ಟಸ್ಯ ತರ್ಕ ಬಾಧ್ಯತ್ವಂ ಪ್ರತ್ಯಕ್ಷಾದಿ ವಿರುದ್ಧಾನಾಂ ತರ್ಕಾಭಾಸತ್ವ ನಿಯಮಾತ್. ಹಾಗೆ ತರ್ಕ ಒಪ್ಪೋದಿಲ್ಲ ಅಂತ ಕೇಳಿದ್ರೆ ತರ್ಕ ಅಲ್ಲ, ತರ್ಕಾಭಾಸ. ಗೊತ್ತಾಯ್ತು? ಪ್ರಮಾಣ ದುಷ್ಟವಾದನ್ನು ಅಲೆಗಳಿಲಿಕ್ಕೆ ಏನು ಉಪಯೋಗಿಸ್ತಿರಲ್ಲ, ಏನದು? ತರ್ಕಾಭಾಸನೇ ಹೊರತು ತರ್ಕ ಅಲ್ಲ. ಸೊ ಸರಿಯಾದ ತರ್ಕಗಳ ವಿರೋಧಿಗಳಲ್ಲ, ತರ್ಕಾಭಾಸಕ್ಕೆ ವಿರೋಧಿ. ಪ್ರಮಾಣ ಪ್ರಮಾಣಾಭಾಸ, ಪ್ರತ್ಯಕ್ಷ ಪ್ರತ್ಯಕ್ಷಾಭಾಸ, ಆಗಮ ಆಗಮಾಭಾಸ, ತರ್ಕ ತರ್ಕಾಭಾಸ ಅಷ್ಟೇ. ನೀವು ತ್ವಾತ್ ಸೇರಿಸ್ಬಿಟ್ರೆ ತರ್ಕ ಆಗಿಬಿಡುತ್ತಾ? ಅವನು ಬಂದಿಲ್ಲವಾದ್ದರಿಂದ ಅದು ಆದ್ದರಿಂದ ಸೇರಿಸಿದ ತಕ್ಷಣ ಹೇತು ಆಗೋದಿಲ್ಲ. ಏನಾಗಿರ್ಬೇಕದು? ಹೇತು ಇರಬೇಕಲ್ಲಿ, ಹೇತು ಅಸ್ತಿತ್ವ ಇರಬೇಕು, ಅದು ಅಲ್ಲಿರಬೇಕು, ವ್ಯಾಪ್ತಿ ಇರಬೇಕು. ಇಷ್ಟೆಲ್ಲ ಇದ್ರೆ ತರ್ಕ ಆಗುತ್ತೆ, ಹೊರತು ಇಲ್ಲದೆ ಹೋದರೆ ಆಗೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಸ್ಪಷ್ಟ ಚಿತ್ರಗಳಿವೆಲ್ಲ. ಯಾವ ವಿಷಯ ಅರ್ಥ ಮಾಡ್ಕೋಬೇಕಾದ್ರೂ ಕೂಡ ಏನಿರಬೇಕು? ಈ ಸ್ಪಷ್ಟತೆ ಇರಬೇಕು. ಪ್ರಮಾಣಗಳಲ್ಲಿ ಸ್ಪಷ್ಟತೆ ಇಲ್ಲದೆ ಹೋದರೆ ಪ್ರಮೇಯದಲ್ಲಿ ಏನಾಗುತ್ತೆ? ಕಣ್ಣು ಸರಿಯಾಗಿ ಕಾಣೋದಿಲ್ಲ ಅಂದರೆ ವಸ್ತು ಸರಿಯಾಗಿ ಕಾಣೋದಿಲ್ಲ ಅಂತ. ದೃಷ್ಟಿಯ ದೋಷ, ಅದಕ್ಕೆ ನಿರ್ದೋಷ ಅಕ್ಷ, ನಿರ್ದೋಷ ಇಂದ್ರಿಯ, ನಿರ್ದೋಷ ಅರ್ಥ ಎರಡೂ ಆಗಬೇಕು. ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಮಾಣ ಪರಿಶುದ್ಧಿ ಆಗಬೇಕು. ಬೇರೆ ಯಾರೂ ಕೂಡ ಪ್ರಮಾಣಗಳ ಬಗ್ಗೆ ಆಳವಾಗಿ ವಿಚಾರ ಮಾಡೋಕ್ಕೆ ಹೋಗಲಿಲ್ಲ. ಅಂದ್ಕೊಂಡಿದ್ದೇನೋ ಅದನ್ನೇ ಗಟ್ಟಿ ಹಿಡಿಯೋದಷ್ಟೇ. ಪ್ರಮಾಣಗಳ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊತೇವೋ ಅಷ್ಟು ಜನ ಪ್ರಮೇಯ ತಿಳಿಯುತ್ತೆ. ತುಂಬ ಜನ ಪ್ರಮಾಣ ಸರಿ ಇದೆ, ಯಾವುದೋ ಪ್ರಮೇಯಗಳು ಉಪಯೋಗಿಸ್ತಾರೆ ಅಷ್ಟೇ. ಕಣ್ಣಿದೆ, ಟಿ ವಿ ನೋಡಿದ ಕೂತ, ದೇವ್ರು ನೋಡಲಿಲ್ಲ, ಉಪಯೋಗ ಇಲ್ಲ. ಕಣ್ಣು ಸರಿ ಇದೆ, ಇನ್ನೊಬ್ಬರಿಗೆ ಕಣ್ಣೇ ಕಾಣೋದಿಲ್ಲ, ದೇವ್ರ ಪಾಪ ನೋಡಬೇಕು ಅಂತ ಇಷ್ಟಪಡ್ತಾನೆ. ಹಾಗಾಗಿ ಅದಕ್ಕೆ ಪ್ರಮಾಣದ ಉಪಯೋಗ, ಯಾವ ಪ್ರಮೇಯ ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಂಡ ಭಾರಿ ಉಪಯೋಗ ಆಗುತ್ತೆ. ಅದಕ್ಕೆ ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕಾ ಪರಮಾಶ್ರುತಿ. ಅತಿ ಹೆಚ್ಚು ತಿಳ್ಕೊಳ್ಳೇಬೇಕಾದ ಪದಾರ್ಥ ಯಾವುದು ಅಂದರೆ ದೇವರು. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಉಳಿದ ಜಿಜ್ಞಾಸೆ ಮಾಡಬಾರ್ದು ಅಂತ ಕೇಳಿ ಮಾಡಬಹುದು. ಬ್ರಹ್ಮ ಜಿಜ್ಞಾಸೆಗೆ ಅನುಕೂಲವಾಗೋದಾದರೆ ಮಾಡ್ಬೋದು. ಅರ್ಥ ಆಯ್ತಾ? ಈಗ ನೀವು ಯಾವುದೋ ಗುರಿ ಇದೆ, ಹೋಗ್ತೀರಿ, ತಿಳಿತಿಲ್ಲ, ಆ ಗುರಿಗೆ ಅನುಕೂಲವಾಗೋದಾದರೆ ಯಾವುದಾದ್ರೂ ಸರಿ. ಅದು ವಿರುದ್ಧವಾಗೋದಾದರೆ ಎಷ್ಟು ಉಪಯುಕ್ತವಾದರೂ ಬೇಕಿಲ್ಲ. ಸಿಂಪಲ್ ಇದು. ಅದು ಎರಡು ಬೇಕಾಯ್ತು ನಮಗೀಗ. ವಿಜ್ಞೇಯವಾದದ್ದು ಬೇಕು, ವಿಜ್ಞೇಯ ಸಾಧನವೂ ಬೇಕು. ಅದಕ್ಕೇನಾಯಿತು? ಕೇವಲ ಪ್ರಮಾಣ ಮತ್ತು ಅನುಪ್ರಮಾಣಕ್ಕೆ ಯಾತಕ್ಕೆ ಬೆಲೆ ಬಂತು? ಹಾಗೆ ತಿಳಿದ್ರೆ ತಗೊಂಡೇನು ಮಾಡಬೇಕಲ್ಲ. ಕೇವಲ ಪ್ರಮಾಣಕ್ಕೆ ಹೆಲ್ಪ್ ಆಗದೆ ನಮ್ಗೆ ಬೇಕಾದ ಜ್ಞಾನ. ಕೇವಲ ಪ್ರಮಾಣ ಅಂಬೋದು ಜ್ಞಾನ, ಅನುಪ್ರಮಾಣದ ಸಾಧನ. ಆದ್ದರಿಂದ ಜ್ಞಾನ ಸಾಧನವಾಗದೆ ಹೋದರೆ ಏನು ಉಪಯೋಗ ಇಲ್ಲ. ಇದರ ಸ್ಪಷ್ಟೀಕರಣ ಇದ್ದರೆ ನಮಗೆ ಶಾಸ್ತ್ರದ ಅಷ್ಟೇ ನಿತ್ಯ ಜೀವನದಲ್ಲಿ ಏನಾಗುತ್ತಾಗ ಕ್ಲಾರಿಟಿ ಬರುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಹೇಗಿರಬೇಕು, ಪ್ರಮೇಯ ಶುದ್ಧಿ ಆಗಬೇಕು, ಪ್ರಮಾಣ ಶುದ್ಧವಾಗಿರಬೇಕು. ಆ ಪ್ರಮಾಣಗಳನ್ನು ಯಾವಾಗಲೂ ಒಳ್ಳೆಯ ಪ್ರಮೇಯ ಜ್ಞಾನಕ್ಕೆ ಉಪಯೋಗಿಸ್ಬೇಕು. ವೆಹಿಕಲ್ ಇದೆ, ಕ್ಲಬ್ ಹೋಗಕ್ಕಾಗತ್ತಾ? ವೆಹಿಕಲ್ ಇದೆ ಅಂತೇಳಿ ತೀರ್ಥಯಾತ್ರೆ ಹೊರಟ ಎಷ್ಟು ಪುಣ್ಯ ಬಂತವನಿಗೆ. ಮಿಸ್ಯೂಸ್ ಆಗಲಿಲ್ಲ. ಮಿಸ್ಯೂಸ್ ಆಫೀಸಲ್ಲೂ ಕೂಡ ಅಷ್ಟೇ, ಮಿಸ್ಯೂಸ್ ಮಾಡಿದ್ರೆ ಅಫೆನ್ಸ್ ಅಂತ ಕರೀತಾರೆ. ಎಲ್ಲ ಹೋದರೂ ಕೊಡೋದಿಲ್ಲ. ಆಫೀಸ್ ಕೆಲಸಕ್ಕೆ ಹೋದರೆ ಮಾತ್ರ ಕೊಡ್ತಾರೆ. ಕೆಲಸ ಆಗದೆ ಹೋದರೂ ಪರವಾಗಿಲ್ಲ, ಬೇರೆ ಕಡೆ ಕೆಲಸ ಆದರೂ ಉಪಯೋಗ ಇಲ್ಲ. ಅದೇ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಬೇರೆಯವ್ರ ಕೆಲಸ ಎಷ್ಟೇ ಚೆನ್ನಾಗಿ ಮಾಡಿದರೂ ಕೂಡ ಅದು ಶ್ರೇಷ್ಠ ಅಲ್ಲ. ನಾವು ಮಾಡೋ ಕೆಲಸ ಸ್ವಲ್ಪ ಕಡಿಮೆ ಮಾಡಿದರೂ ಪರವಾಗಿಲ್ಲ. ಅದು ಅಡುಗೆ ಮಾಡಿ ಯಾವುದೋ ಒಂದು ಮಿಸ್ ಮಾಡಿದ ಯೋಚನೆ ಇಲ್ಲ, ನಿಷಿದ್ಧ ಮಾಡಿಬಿಟ್ಟ, ಪಜಿತಿ ಆಯಿತು. ಮಾಡದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮಾಡದೆ ಹೋದರೆ ಉಳಿದ ಪದಾರ್ಥಕ್ಕೆ ಏನು ಭಂಗ ಬರಲಿಲ್ಲ. ಅದಕ್ಕೆ ನಿಷಿದ್ಧ ಒಂದೇನು ಮಾಡುತ್ತೆ, ಅಷ್ಟು ವಿಹಿತ ಪದಾರ್ಥಗಳನ್ನ ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ಸರಿಯಾಗಿ ತಿಳ್ಕೊಬೇಕು. ತರ್ಕದ ಸ್ಕೋಪ್ ಆಫ್ ತರ್ಕ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಪ್ರಮಾಣ ದುಷ್ಟವಾದ ಮೇಲೆ ತರ್ಕಕ್ಕೆ ಬೆಲೆ ಇಲ್ಲ. ನಾವು ತರ್ಕನ ಬೈತಾ ಇಲ್ಲ, ಅದು ತರ್ಕಾಭಾಸವಾದ್ದರಿಂದ ಸರಿಯಲ್ಲ ಅಂತ ಹೇಳ್ತಿದ್ದೇವೆ ಅಷ್ಟೇ. ಈಗ ಅನುಮಾನದ ವಿಚಾರದಲ್ಲಿ ಹಿಂದೆ ಹೇಳಿಲ್ಲ. ಈಗ ಒಂದು ಚಿಕ್ಕ ಇಷ್ಟು ಆಲದಣ್ಣು ಬಿಡಬೇಕಾದ್ರೆ ಅಷ್ಟು ದೊಡ್ಡ ಬರ ಇದೆ ಅಂದಮೇಲೆ ಕುಂಬಳಕಾಯಿ ಬಿಡಬೇಕಾದ್ರೆ ತರ್ಕ ಏನು ಮಾಡುತ್ತೆ? ಅದು 10 ವರ್ಷ ದೊಡ್ಡದಿರ್ಬೇಕು ಕನಿಷ್ಠ ಪಕ್ಷ. ನೋಡ್ತಾರೆ ಸುಳ್ಳೋದು ಆ್ಯಕ್ಚುಲಿ ಆಗಿರೋದೇನೋ. ಆಮೇಲೆ ಇಲ್ಲ ಬಿಡಿ, ಇದಲ್ಲ ನಾನು ಹೇಳೋದು ಸರಿ. ಗಂಡಾಯ್ತು, ಈಗ ಕುಂಬಳಕಾಯಿ ನೋಡಿ ಆಯ್ತು. ಈಗ ಅದರೊಳಗಿದೆ ಪ್ರಮಾಣ ದುಷ್ಟ. ಈಗ ತರ್ಕ ಏನಂತ ಹೇಳಿತು? ಭಾರಿ ದೊಡ್ಡ ಮರ ಆಗಿರ್ಬೇಕು. ಮರನೇ ಅಲ್ಲ ಫಸ್ಟ್, ಅದು ಬಳ್ಳಿ. ಗೊತ್ತಾಯ್ತಾ? ಇದು ಆಮೇಲೆ ಕುಂಬಳಕಾಯಿ ನೋಡ್ದ. ಕುಂಬಳಕಾಯಿ ನೋಡ್ಬಿಟ್ಟು ಏನು ಮಾಡ್ದ? ಇದರಲ್ಲಿ ಕುಂಬಳಕಾಯಿ ಇದೆ. ಹಾಗಿದ್ರೆ ಈ ಆಲದ ಗಿಡ ಇದೆಲ್ಲಿರ್ಬೋದು? ಆಲದ ಹಣ್ಣು
ಇಷ್ಟೇ ತಿನ್ನೋದು ಇರ್ಬೇಕಷ್ಟೇ. ಇಷ್ಟು ದೊಡ್ಡ ಒಂದು ಬಳ್ಳಿ ಒಳಗೆ ಕುಂಬಳಕಾಯಿ ಇರಬೇಕಾದ್ರೆ ಇಷ್ಟು ಚಿಕ್ಕದಿರ್ಬೇಕಾದ್ರೆ ಇಷ್ಟಿದ್ರೆ ಸಾಕು. ಅದು ಹಂಗಾಯ್ತು. ಮತ್ತೆ ಈಗ ಅಷ್ಟೊಳಗೆ ಅಷ್ಟು ದೊಡ್ಡದಿದೆ, ಇದು ಹೀಗಿದೆ. ಬಹುಚಿತ್ರ ಜಗದ್ ಬಹುಧಾ ಕಾರಣ ಪರಶಕ್ತಿ ರಣಂತ ಗುಣ ಪರ. ದೇವ್ರು ಏನು ಮಾಡೋದು ಗೊತ್ತಾ? ಲಾಜಿಕ್ ಕೈ ಕೊಡುತ್ತೆ ತೋರಿಸಿದ್ದಾನೆ. ಲಾಜಿಕ್ ಕೈ ಹುಷಾರಾಗಿರಿ, ನೀವು ಕಂಡಿದ್ದೇ ತಪ್ಪಾಗಿದೆ ಈಗ. ಆದರೆ ಖಂಡಿದ್ದಕ್ಕೆ ವಿರೋಧ ಆಗಲಿ, ತರ್ಕದಿಂದಾಗಿ ತಪ್ಪಾಯಿತು. ತರ್ಕ ಹಾಗೆ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ನೋಡ್ದ ಅಲ್ದಂದ್ರೆ ಸರಿ, ಕುಂಬಳಕಾಯಿ ಸರಿ. ತರ್ಕ ಉಪಯೋಗಿಸಿದ್ರೆ ಮಾತ್ರ ರಾಂಗ್ ಆನ್ಸರ್ ಬರೋದು. ಅದಕ್ಕೆ ತರ್ಕವನ್ನು ಸರಿಯಾಗಿ ಉಪಯೋಗಿಸ್ಬೇಕೇ ಹೊರತು ತಪ್ಪಾಗಿ ಪ್ರತ್ಯಕ್ಷ ಸಿದ್ಧವಾದ ವಿಚಾರದ ಬಗ್ಗೆ ತರ್ಕ ಮಾಡ್ತಾ ಕೂತ್ಕೊಂಡ್ರೆ ಈಗ ಆಗಿರೋದು ಹಾಗೆ ಬಿಟ್ಬಿಡಕ್ಕೆ. ಅದೇ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು. ಇದು ಪ್ರಮಾಣ ಬಾಧಿತ. 1000 ಮಾತಾಡಿದ್ರು ಪ್ರಯೋಜನ ಇಲ್ಲ. ಶುಕ್ತ್ಯಾದೇಹೆ ರಜತಾದಿ ಪ್ರತೀತೇರಪಿ ಬಲವತ್ ಪ್ರತ್ಯಕ್ಷ ವಿರುದ್ಧತ್ವಾದೇವ ಪ್ರಮತ್ವಂ ನಾ ತರ್ಕ ಮಾತ್ರ. ನೋಡಿ, ರಜತ ಬಂತು, ಶುಕ್ತಿ ರಜತ ನೋಡಿದಿರಿ, ತಪ್ಪು ಅಂತ ಆಗಲಿಲ್ವಾಗ? ಹೌದಾ? ಯಾವ್ದು ತಪ್ಪಾಯಿತು ಅಂತ ಕೇಳಿದರೆ ಅದು ಬಲವತ್ ಪ್ರತ್ಯಕ್ಷ ಬಾಧಿತವಾದ್ದರಿಂದ. ಬಲವತ್ ಪ್ರತ್ಯಕ್ಷಕ್ಕೆ ತರ್ಕ ಬಾಧಿತ ಅಲ್ಲ ಅದು. ನನಗೆ ಕೊಟ್ಟು ಇದು ಶುಕ್ತಿ ರಹಿತವನ್ನು 5 ಅಂತ ತಿಳ್ಕೊಂಡ. ಆಮೇಲೆ ನೋಡಿದ್ರೆ ಇಲ್ಲ ಅಂತ ಗೊತ್ತಾಯಿತು. ತರ್ಕದಿಂದ ಗೊತ್ತಾಗಿದ್ದಲ್ಲ ಅದು. ಯಾವುದರಿಂದ? ಪ್ರಬಲ ಪ್ರತ್ಯಕ್ಷದಿಂದ ಗೊತ್ತಾಯ್ತೆ ಹೊರತು ತರ್ಕದಿಂದ ಅಲ್ಲ. ಸಿದ್ಧಿಗೆ ಯಾವಾಗಾದ್ರೂ ಏನು ಬೇಕು? ಯಾವಾಗಲೂ ಪ್ರತ್ಯಕ್ಷ ಆಗಬಾರದು. ಸಪೋರ್ಟ್ ಮಾಡೋಕ್ಕೆ ಅನುಮಾನ ಬೇಕೇ ಹೊರತು ಎಂದು ಅದನ್ನು ಇಂಡಿಪೆಂಡೆಂಟಾಗಿ ಉಪಯೋಗಿಸಬಾರದು. ಉಪಯೋಗಿಸಿದ್ರೆ ಏನಾಗುತ್ತದೋ ಎಂದು ಕೂಡ ಸರಿಯಾದ ವಿಷಯನ ತಿಳಿಸ್ಕೊಡೋದಿಲ್ಲ. ತರ್ಕ ಮಾತು ಇವೆಲ್ಲ ತುಂಬ ಜನ ತರ್ಕ ಮಾಡೋದ್ರಲ್ಲಿ ಕಾಲ ಕಳೀತಾರಲ್ಲ. ಫಸ್ಟು ಇದಿಷ್ಟೇ ಓದಿಬಿಟ್ರೆ ಸಾಕು. ಅಚ್ಚಾಗಿ ಇಷ್ಟು ಮಾತು ಓದಿಬಿಟ್ರೆ ನಮ್ಮ ಒಂದು ಸೆಟ್ರೇಟ್ ಆಗಿಬಿಡ್ತಾರೆ. ಎಂದು ತರ್ಕದ ಭಾಗಿ ಹುಷಾರಾಗಿರಬೇಕು. ಯಾವ ರೀತಿಯಲ್ಲಿ ಬೇಕಾದ್ರೂ ಅದನ್ನು ನಾವು ದುರುಪಯೋಗ ಮಾಡ್ಲಿಕ್ಕೆ ಬರುತ್ತೆ. ಆದ್ದರಿಂದ ಬರೀ ತರ್ಕವನ್ನು ಉಪಯೋಗಿಸಬಾರ್ದು. ಅನುಕೂಲವಾಗೋದಾದರೆ ತರ್ಕ ಉಪಯೋಗಿಸ್ಬೇಕೇ ಹೊರತು ಇಲ್ಲದೆ ಹೋದರೆ ಅದು ಉಪಯೋಗ ಇಲ್ಲ. ತರ್ಕ ಮಾತ್ರೇಣ ಪ್ರತ್ಯಕ್ಷ ಬಾಧನೆ. ಈಗ ಬರೀ ತರ್ಕ ಮಾಡ್ತೀರಾ? ತೋರಿಸ್ತಾರೆ. ಈಗ ಎಷ್ಟು ಒಳ್ಳೆ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ತರ್ಕ ಮಾತ್ರೇಣ ಪ್ರತ್ಯಕ್ಷ ಬಾಧನೆ. ಇಲ್ಲ ಮಾಡ್ತೀವಪ್ಪ, ಹಾಗೆ ಮಾಡ್ತೀವಿ, ಆಯ್ತಾ? ತರ್ಕ ಫೈನಲ್ ನಮಗೆ. ಸರಿ, ಹಾಗಿದ್ರೆ ಹೀಗಾಗಬೇಕಾಗತ್ತೆ ಅಂತ. ಭೂತಚತುಷ್ಟಯಸ್ಯ ಅಪಾದೇಹೆ ಪೃಥ್ವಿತ್ವ ಅದೃಷ್ಟೇಹೆ ಪೃಥಿವ್ಯಾಪಿ ಪೃಥ್ವಿತ್ವಂ ನ ಸ್ಯಾತ್. ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಒಟ್ಟು ಪಂಚಭೂತಗಳಿದೆ. ಯಾವ್ಯಾವುದದು? ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ. ಅದರಲ್ಲಿ ಪೃಥ್ವಿ ಇದೆ. ಈಗ ಉಳಿದ 4 ಇದೆ. ಪೃಥ್ವಿ ಕೇಸ್ ತಗೋಬೇಡ, ಪೃಥ್ವಿ ಬಿಟ್ಬಿಡೋಣ. ಉಳಿದ 4 ಇದೆ. 4ರಲ್ಲಿ ಪೃಥ್ವಿತ್ವ ಇದೆಯಾ? ಇಲ್ಲ. 5ರಲ್ಲಿ 4ರಲ್ಲಿ ಪೃಥ್ವಿತ್ವ ಇಲ್ಲ. ಪೃಥ್ವಿಯಲ್ಲೂ ಪೃಥ್ವಿತ್ವ ಇಲ್ಲ. ಯಾಕೆ? ಇದು ಭೂತ. ಆದ್ದರಿಂದ 4 ಭೂತಗಳು ಮೆಜಾರಿಟಿ. 4 ಭೂತಗಳು ಪೃಥ್ವಿತ್ವ ಇಲ್ಲ ಅಂದಮೇಲೆ ಒಂದು ಭೂತವಾದ ಪೃಥ್ವಿಯಲ್ಲಿ ಏನಿಲ್ಲ? ಪೃಥ್ವಿತ್ವ ಇಲ್ಲ. ಅದೇ ರೀತಿಯೇ ಅಭ್ಯತ್ವಲ್ಲಿ ಅಬ್ತ್ವ ಇಲ್ಲ, ಆಕಾಶತ್ವ ಇಲ್ಲ. ಏನು ಬೇಕಾದ್ರೆ ಹೇಳ್ಬೋದು ಅಲ್ಲ. ಯಾಕೆ? ತರ್ಕ ಏನಪ್ಪ ನಿಂದ? ಈಗ ಅದು ಪಂಚಭೂತಗಳಲ್ಲಿ ಒಂದು, ಗೊತ್ತಾಯ್ತಾ? ಪಂಚಭೂತಗಳಲ್ಲಿ ಒಂದು ಪೃಥ್ವಿ. ಆದರೆ ಉಳಿದ 4ರಲ್ಲಿ ಪಂಚಭೂತತ್ವ ಸೇರ್ಕೊಂಡಿದೆ. ಆದರೆ ಏನಿಲ್ಲ, ಪೃಥ್ವಿತ್ವ ಇಲ್ಲ. ಸೊ ಇಲ್ಲ, ಪೃಥ್ವಿತ್ವ ಬಿಡಬೇಕು, ಭೂತತ್ವ ಬಿಡಬೇಕು. ಇಲ್ಲ, ಭೂತ ಅಲ್ಲ ಅಂದರೆ ಅಲ್ಲ, ಪಂಚಭೂತ ಸಿದ್ಧ ಆಗಿಬಿಟ್ಟಿದೆ ಈಗ. ಆದ್ದರಿಂದ ಹಿಂಗೆ ಬಿಡೋದು ಆಸೆ. ಈಗ ಪೃಥ್ವಿತ್ವ ಬಿಡಬೇಕು. ಬಿಡ್ತೀಯಾ? ಇಲ್ಲ. ಅದ್ಭುತವಾಗಿದ್ದು ಕೂಡ ಪೃಥ್ವಿ ಅಲ್ಲಿ ಬಾಧಕ ಇಲ್ಲ. ಬಾಧಕ ಹೇಳೋದಾದ್ರೆ ಉಳಿದ 4 ಅಲ್ಲ ಅಂತ ಆಗಿಬಿಡೋದು. ಸೊ ಪೃಥ್ವಿತ್ವ ಮತ್ತು ಏನದು? ಪೃಥ್ವಿತ್ವ ಮತ್ತು ಇದು ಕೂಡ ಎಂಥ ಪದಾರ್ಥಗಳಲ್ಲ. ಒಂದಿದ್ರೆ ಇನ್ನೊಂದು ಇರಬಾರ್ದು ಅಂತಿಲ್ಲ. ಅದಕ್ಕೆ ಗೊತ್ತಾಗ ಭೂತತ್ವನೂ ಇರಲಿ, ಪೃಥ್ವಿತ್ವನೂ ಇರಲಿ, ಸಂಶಯ ಇಲ್ಲ. ಭೂತತ್ವ ಇಲ್ಲ, ಗಗನತ್ವ ಇದ್ರೆ ಹೇಗೋ ಹಾಗೆ ಅಷ್ಟೇ. ಈ ಕುತರ್ಕ ಮಾಡಿದ್ರೆ ಉಪಯೋಗ. ಅವನಿಗೆ 2 ಕಾಲಿದೆ ಕೆಲಸ ಕೊಟ್ಟವನಿಗೂ 2 ಕಾಲಿದೆ ಕೆಲಸ ಕೊಡಿ, ಇಲ್ಲ ಅವನಿಗೂ ಕೊಡಬೇಡಿ. ಯಾರು ಹೋಗ್ತಾ ಇರೋದು 2 ಕಾಲಿರ್ಬೇಕೆ ಕೆಲಸ ಕೊಡಿ, 2 ಕಾಲಿರೋ ಅಪ್ಲೈ ಮಾಡೋಕ್ಕಂತ ಹೇಳಿಲ್ಲ. ಅದು ಆ ಕ್ವಾಲಿಫಿಕೇಶನ್ ನೋಡ್ಕೊಂಡು ಹೇಳ್ತಾರೆ. ಆದ್ದರಿಂದ ಪೃಥ್ವಿತ್ವ ಇರಲಿಕ್ಕೆ ಏನು ಸಾಕು? ಪೃಥ್ವಿತ್ವ ಇರೋದು ಒಂದೇ ಕಾರಣ. ಭೂತತ್ವನೂ ಇರಲಿ, ಪೃಥ್ವಿತ್ವನೂ ಇರಲಿ. ಪೃಥ್ವಿತ್ವ ಬಾಧಕವಾಗೋದಿಲ್ಲ ಇದ್ರೆ, ಬಾಧ್ಯವಾಗಲಿಕ್ಕೆ ಸಾಧ್ಯ ಇಲ್ಲ ಇದ್ರೆ. ಅರ್ಥ ಆಯ್ತಾ? ಇದು ಈ ದೃಷ್ಟಿಯಲ್ಲಿ ತರ್ಕ ಮಾತ್ರೇಣ ಪ್ರತ್ಯಕ್ಷ ಬಾಧನೆ ಭೂತ ಚತುಷ್ಟಯಸ್ಯ ಅಬಾದೇಹೆ. 4 ಭೂತಗಳು ಅಬಾದಿಗಳು. ಯಾಕೆ? ಪೃಥ್ವಿ ಬಿಟ್ಟು ಬಿಡುತ್ತಿದ್ದ 4. ಪೃಥ್ವಿ ಆದ ತಕ್ಷಣ ಅಪ್ಪ ನೆಕ್ಸ್ಟ್. ಈಗ ಅಬಾದೇಹಿ ಮಧ್ಯ ವಾಯುವಾದೇಹಿ ಅಂತ ಹೇಳಿಲ್ಲ, ಇಲ್ಲ ಗಗನಾದೇಹಿ ಅಂತ ಹೇಳಬೇಕು. ಇದು ಹೇಳಬೇಕು. ಮಧ್ಯದಲ್ಲಿ ಹೇಳಿಬಿಟ್ರೆ ಏನಾಗುತ್ತದು? ಆಲ್ರೆ ಮಿಸ್ ಆಗುತ್ತೆ. ಪೃಥ್ವಿ ಅಪ್ಪ ಆದ್ದರಿಂದ ಅಬಾದೇಹೆ ಪೃಥ್ವಿತ್ವ ಅದೃಷ್ಟೇಹೆ ಪೃಥಿವ್ಯಾಪಿ ಪೃಥ್ವಿತ್ವ ನ ಸ್ಯಾತ್. ಅಲ್ಲ, ಆಗಿದೆ ಅಂದರೆ ಆಗಿರಬಹುದ್ರಿ, ತರ್ಕದ ಪ್ರಕಾರ ಆಗೋದಿಲ್ಲ. ತರ್ಕದ ಪ್ರಕಾರ ಆಗೋದಿಲ್ಲ, ಆದ್ದರಿಂದ ಒಪ್ಪೋದಿಲ್ಲ. ಯಾರು ಹೇಳಿದ್ರೆ ಏನಂತಾರೆ ಅದಕ್ಕೆ? ಅವನು ಮಧ್ಯೆ ಹೇಳಿ ವಾದಿ ಅಲ್ಲ. ಅವನು ನಾಸವು ಸಮಯಿ ಯಾವುದಕ್ಕೆ ಕೌಂಟ್ ಆಗಲ್ಲ ಅವನೀಗ.
ಅಪ್ಲಿಕೆಂಟೇ ಅಲ್ಲ ಅಂತಿರಲ್ಲ ಹಾಗೆ. ಅಪ್ಲಿಕೆಂಟೇ ಅಲ್ಲ, MBBS ಪೋಸ್ಟಿಗೆ ಬಿ ಯಾವ್ದ್ರಲ್ಲಿ ಅಪ್ಲೈ ಮಾಡಿದರೆ ಏನವನು ನಾಸೋ ಸಮಯ ಕ್ಯಾಂಡಿಡೇಟೇ ಆಗೋದಿಲ್ಲ. ಅವ್ರು ಏನೋ ಯಾರ ಬಗ್ಗೆ ಏನೇನೋ ಇವರು ಪ್ರೈಮ್ ಮಿನಿಸ್ಟರ್ ಅಪ್ಲೈ ಮಾಡಿದ್ರು ಅಷ್ಟೇ. ಕೆಲವು ಕೆಲಸಗಳಿಗೆ ಯಾರು ಅಪ್ಲೈ ಮಾಡಿದ್ರು ಅದಕ್ಕೆ ಅರ್ಹತೆನೇ ಬೇಕು, ಅದಕ್ಕೆ ಬೇರೆ ಇಲ್ಲ. ಈಗ ಆ ದೃಷ್ಟಿಯಲ್ಲಿ ಅಥವಾ ನಾ ತರ್ಕ ಮಾತ್ರತೆ ಅದೋಕ್ತಿಯ ಬಾಧಕ ಇದು. ಬಾಧಕ ಇದಕ್ಕೆ ಏನಂತಾರೆ, ಇದಕ್ಕೆ ಏನಿರ್ಬೇಕು ಇದಕ್ಕೀಗ? ತರ್ಕ ಯಾವಾಗ ಬರುತ್ತದೋ ಹೀಗಾಗದೆ ಹೋದರೆ ಹೀಗಾಗಬೇಕು ಅಂತ ಹೇಳಿದಾಗ. ಆದ್ದರಿಂದ ತರ್ಕ ಮಾತ್ರತೆ ದೃಷ್ಟಸ್ಯ ಭ್ರಾಂತಿತ್ವಂ ಕಲ್ಪ್ಯಂ ನ. ಸೊ ತರ್ಕ ಬಂತು ಅಂತ ಹೇಳಿ ತರ್ಕದ ಬಾಧದಿಂದಾಗಿ ಏನು ಹೇಳ್ಕೊಡೋದು ಕಂಡದ್ದನ್ನು ಅಲ್ಲಗಳಿಲ್ಲಕ್ಕೆ ಹೋಗ್ಬಾರ್ದು. ತರ್ಕವನ್ನು ಮುಂದೆ ಮಾಡಿಕೊಂಡು ಕಂಡದ್ದನ್ನು ಅಲ್ಲಗಳಿಲ್ಲಕ್ಕೆ ಹೋಗ್ಕೊಡುದು. ಅದು ಕಾರಣ ಹುಡುಕ್ಬೇಕು, ಆಯ್ತು ಕೂಡಿಸ್ಬೇಕಷ್ಟೆ, ಬೇರೆ ದಾರಿ ಇಲ್ಲ. ಸರ್ವಭೇದ ನಿರಾಸಕ ತರ್ಕಸ್ಯ ಸರ್ವ ಶ್ರುತಿ ಸ್ಮೃತಿ ಪ್ರತ್ಯಕ್ಷಾನುಮಾನ ವಿರುದ್ಧತ್ವಾತ್ ನಿತರಾಮ್ ಆಭಾಸತ್ವಮೇವಾ. ಭೇದನ ಕಾನ್ಸೆಪ್ಟೇ ಒಪ್ಪೋದಿಲ್ಲ ಅಂತ ಹೇಳ್ತೀಯಲ್ಲ ನೀನೀಗ, ಅಂಥದ್ದೇ ಕೆಲಸ. ಈಗ ಈ ದೃಷ್ಟಾಂತ ಕೊಟ್ಟವಲ್ಲ ಅದೇ ಕೇಸಿ ಸೇರೋದು. ಯಾಕೆ? ಸರ್ವಭೇದ ನಿರಾಸಕ ತರ್ಕಸ್ಯ, ಎಲ್ಲ ವಿಧವಾದ ಎಲ್ಲ ಕಡೆ ಏನೇನು ಹೇಳಕ್ಕೆ ಸಾಧ್ಯ ಇದೆ. ಭೇದದ ಕಾನ್ಸೆಪ್ಟೇ ಒಪ್ಪೋದಿಲ್ಲ ಅಂತ ಅರ್ಥ. ಭೇದದ ಕಾನ್ಸೆಪ್ಟೇ ಒಪ್ಪೋದಿಲ್ಲ ಶುರು ಮಾಡಿರೋವನೀಗ. ಒಪ್ಪದೆ ಹೋದರೆ ಸರ್ವ ಶ್ರುತಿ ಸ್ಮೃತಿ ಪ್ರತ್ಯಕ್ಷ ಅನುಮಾನ ವಿರುದ್ಧತ್ವ, ಸರ್ವ ಶ್ರುತಿಗಳಿಗೆ ಸರ್ವ ಸ್ಮೃತಿಗಳಿಗೆ ಸರ್ವ ಪ್ರತ್ಯಕ್ಷಕ್ಕೆ ಸರ್ವ ಅನುಮಾನಕ್ಕೆ ವಿರುದ್ಧವಾಗೋದ್ರಿಂದ ನಿತರ ಅಭಾಸತ್ವಮೇವ. ಅದೇನದನ್ನು ಹೇಳಿದ ತರ್ಕ ಏನದು? ಅವನು ಹೇಳಿದ್ದೇನು? ಭೇದಕ್ಕೂ ಅನ್ಯೋನ್ಯಾಶ್ರಯ ದೋಷಗಳು ಶುರು ಮಾಡಿದ್ದು ನಿನ್ನೆ ಆಗಿದೆ, ಅದೆಲ್ಲ ಕೂಡ ಮೊನ್ನೆನೇ ಆಗಿದೆ. ಆದ್ದರಿಂದ ಆ ದೋಷಗಳಿಂದಾಗಿ ಏನು ಹೇಳಬಾರ್ದು ಎಂದು ಕೂಡ ಒಂದು ಕಂಡಿದ್ದರೆ ಅನುಗಡಿಗೆ ಸಾಧ್ಯ ಇಲ್ಲ. ಕಣ್ಣು ಅಂದರೆ ಪ್ರಮಾಣದ ಸಿದ್ಧವಾದ ವಸ್ತುವನ್ನು ತರ್ಕದ ಅನುಗಡಿಗೆ ಸಾಧ್ಯ ಇಲ್ಲ. ಪ್ರಮಾಣ ಸಿದ್ಧವಾದ ವಸ್ತುವನ್ನು ಸಾಧಿಸಲಿಕ್ಕೆ ತರ್ಕ ಉಪಯೋಗಿಸ್ಬೋದು, ಅಥವಾ ಪ್ರಮಾಣ ವಿರುದ್ಧವಾದ ನಿರಾಕರಣೆ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಅರ್ಥ ಆಯ್ತಾ? ಈಗ ಒಂದು ಪ್ರಮಾಣ ಸಿದ್ಧವಾಗಿದೆ, ಆಮೇಲೆ ಇನ್ನೊಂದು ಯುಕ್ತಿ ಕೊಟ್ಟ, ಕರೆಕ್ಟ್ ಸಪೋರ್ಟ್ ಮಾಡ್ತದೆ. ಸಪೋರ್ಟಿಂಗ್ ಎಷ್ಟು ಬೇಕಾದ್ರೂ ಕೊಡ್ಬೋದು. ಅದೇ ರೀತಿಯೇ ನೆಗೆಟ್ ಮಾಡಬೇಕೀಗ, ವಸ್ತು ಇಲ್ಲ ಅದಕ್ಕೆ ಅಷ್ಟು ಕೊಟ್ಟರು ಓಕೆನೆ. ಈ ಪಾಸಿಟಿವ್ ನೆಗೆಟಿವ್ ಮಾಡಲಿಕ್ಕೆ, ನೆಗೆಟಿವ್ ಪಾಸಿಟಿವ್ ಮಾಡಲಿಕ್ಕೆ ಕೊಡ್ಲಿಕ್ಕೆ ಹೋದ್ರೆ ಏನಾಗುತ್ತದ? ಆಭಾಸ ಅಂತ ಕರೀತಾರೆ. ಆಭಾಸ ಎಂದು ಅದಕ್ಕೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸರ್ವಶ್ರುತಿ ಸ್ಮೃತಿ ಪ್ರತ್ಯಕ್ಷಾನುಮಾನ ವಿರುದ್ಧತ್ವ ನಿತರಾಮ್ ಆಭಾಸತ್ವವೇ. ನಿತರಾಮ್ ಅಂದ್ರೇನು? ಟೋಟಲಿ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಅದು ಆಭಾಸನೆ ಎಂದು ಒಪ್ಪಲಕ್ಕೆ ಹೋಗ್ಕೊಡುದು. ನಚ ಪರಮಾರ್ಥತೋ ಭೇದಾಭಾವ ವ್ಯಾವಹಾರಿಕ ಸೋ ಅಸ್ತೀತಿ ವಾಚ್ಯಂ. ಈ ಉದಾಹರಣೆಗೆ ಏನಾಯ್ತು? ಈಗ ಒಬ್ಬರಿಗೆ ಹಳದಿ ಕಾಣಿಸ್ತಾ ಇದೆ, 20 ಜನ ಕೂತಿದ್ದಾರೆ, ಒಬ್ಬರಿಗೆ ಹಳದಿ ಕಾಣಿಸ್ತಾ ಇದೆ. ಉಳಿದವರು ಬೆಳಗ್ಗೆ ಅಂತಾರೆ, ಇವನು ಹಳದಿ ಅಂತಾನೆ. ಏನು ಮಾಡಬೇಕಾಗ? ಇಲ್ಲಿ ಏನು ತೊಗೋಬೇಕು ನಾವು? ಇವನು ನಂದು ಪ್ರತ್ಯಕ್ಷ ಅಂತ ಅವ್ರು, ನಂದು ಪ್ರತ್ಯಕ್ಷನೇ, ಅವ್ರದ್ದು ಪ್ರತ್ಯಕ್ಷನೇ. ಇಲ್ಲಿ ಫಸ್ಟ್ ಏನು ತೊಗೋಬೇಕೀಗ? ಅಷ್ಟು ಜನದ ಪ್ರತ್ಯಕ್ಷಕ್ಕೆ ವಿರುದ್ಧ ಆಗಿರೋದ್ರಿಂದ ಇವನು ಪ್ರತ್ಯಕ್ಷದಲ್ಲಿ ದೋಷ ಇರಬೇಕು. ನೋಡಿದರೆ ದೋಷ ಕಾಣಿಸ್ತು, ಅವನಿಗೆ ಕನ್ಫರ್ಮ್ ಆಯ್ತು, ಜಾಂಡೀಸ್ ಇದೆ ಕನ್ಫರ್ಮ್ ಆಯ್ತು. ಯೋಚನೆ ಅವರಲ್ಲಿ ದೋಷಗಳಿಲ್ಲ, ಇವರಲ್ಲಿ ದೋಷ ಇದೆ. ಆ ದೋಷ ಇವರಲ್ಲಿ ಮಾತ್ರ ಏನು ಕಾರಣ? ಬಹುಪ್ರಮಾಣ ವಿರೋಧ. ಒಂದು ಪ್ರತ್ಯಕ್ಷ ಇವಂತಾದರೆ 19 ಪ್ರತ್ಯಕ್ಷ ಅವ್ರದ್ದಿದೆ. ಅವಾಗ ಏನಾಯಿತು? ಕಾರಣ ಬಂತಿಗೆ 19 ಅಲಗಡಿಯೋದು ಒಳ್ಳೆಯದು, 1 ಅಲಗಡಿಯೋದು ಒಳ್ಳೆಯದು? 1. ಆದರೆ ಇಲ್ಲೊಬ್ಬ 20 ಜನ ಕುರುಡ್ರು, ಒಬ್ಬರು ಕಂಡಿರೋ ಹೇಳಿದ, ಅವಾಗ ಏನಾಯಿತು? ಒಬ್ಬನೇ ಫೈನಲ್. 20 ಕೋಟಿ ಜನ ಇದ್ದರೂ ಕೂಡ ಒಬ್ಬ ಕಂಡಿರೋಣ ಅಷ್ಟೇ ಬೆಲೆ. ಇವೆಲ್ಲ ಪ್ರಮಾಣಗಳ ವ್ಯವಸ್ಥೆ ಇದು, ಗೊತ್ತಾಯ್ತಾ? ಹೋಗಲಿ. ಶ್ರುತಿ ಸ್ಮೃತಿ ಅಂತ ಪದ ಒಪ್ತಿಯಲ್ಲ, ಶ್ರುತಿ ಸ್ಮೃತಿ ಒಂದೇನೇ ಅಲ್ಲ, ಭೇದ ಬಂತು ಅಲ್ಲ, ಬಂತಲ್ಲ. ಹಾಗಿದ್ರೆ ಶ್ರುತಿ ಸ್ಮೃತಿ ಪದ ಹೇಳಿದ ಮೇಲೆ ಭೇದ ಒಪ್ಪಿದಾಗ ಆಯ್ತಲ್ಲ ಹೇಳಿ. ಈಗ ಶ್ರುತಿ ಬೇರೆ ಅಂತ ಒಪ್ಪಬೇಕಲ್ಲ, ಮತ್ತು ಅದನ್ನೇ ಹೇಳ್ತೀವಿ ಹೇಳಿ. ಈಗ ಅದೇ ಹೇಳಿದ್ವಿ, ಇವಾಗೆಲ್ಲ ಜಾತ್ಯೋತ್ತರ ಅಂತ ಹೇಳಿದರೆ ತಾನೇನು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗೇ ಮಾತಾಡೋದು. ಜನಕಸ್ಯ ಅತ್ಯಯೋ ಜಾತಿ, ಯಾವ ಉಪಜೀವ್ಯ ಪ್ರಮಾಣ ವಿರೋಧ ಅಂತ ಅರ್ಥ. ಅದಕ್ಕೆ ನಿಜವಾದ ಅರ್ಥದಲ್ಲಿ ಜಾತಿ ಶಬ್ದಕ್ಕೆ ಏನರ್ಥ ಅಂದರೆ ಉಪಜೀವ್ಯ ಪ್ರಮಾಣಕ್ಕೆ ವಿರುದ್ಧ. ಅಂದರೆ ಯಾವ ಪ್ರಮಾಣದಿಂದ ವಸ್ತು ಗೊತ್ತಾಗಿದೆಯೋ ಅದೇ ಪ್ರಮಾಣದಿಂದ ಅದು ಬಣ್ಣ ಇತ್ಯಾದಿ ಗೊತ್ತಾದ ಕಾಲಕ್ಕೆ ವಸ್ತು ಮಾತ್ರ ಒಪ್ಪಿ ಅದನ್ನು ಒಪ್ಪದೆ ಹೋದರೆ ಏನಾಗುತ್ತದ? ಜಾತ್ಯುತ್ತರ ಅಂತ ಕರೀತಾರೆ. ಅದೇ ಮಾತಾಡ್ಲಿಕ್ಕೆ ಬರಬೇಕು, ಬರಬಾರ್ದು, ಮೂಕನು ಬರಬಾರ್ದು. ಅವನು ಮಾತಾಡೋದ್ರಲ್ಲಿ ಅವನು ಮೂಕ ಅಂತ ನಾನೇ ಹೇಳ್ತೇನೆ ಅಂತ ಕೇಳಿದರೆ ಹೋಯ್ತಾನೆ. ಯಾವ ಕ್ರಿಯೆ ಇದ್ದರೆ ಅವನು ಮೂಕತ್ವ ಹೋಗ್ಬಿಡುತ್ತೋ ಆ ಕ್ರಿಯೆ ಇದೆ ಅವನಿಗೆ, ಮಾತಾಡುವಿಕೆ ಇದೆ ಅವನಿಗೆ, ಮೂಕತ್ವ ಹೊರಟೋಯ್ತು. ತರ್ಕದಿಂದ ಹೇಳ್ತೀನಿ ಅಂತ ಸರ್ಟಿಫಿಕೇಟ್, 100 ಸರ್ಟಿಫಿಕೇಟ್ ಬೇರೆ, ಇವನು ಮೂಕ ಸರ್ಟಿಫಿಕೇಟ್ ತೋರಿಸ್ತಾನೆ. ಯಾರು ತಮಾಷೆಗೆ ಹೇಳ್ತಾರೆ, ಒಂಟು ಕಾಲು ನಿಂತಿದ್ದಂತೆ ಅವನೋ ಒಬ್ಬನು, ಪಾಪ ಎಷ್ಟು ಕಷ್ಟಪಡ್ತೀಯ ಅಂತ ಕೇಳೋದು, ಸುಸ್ತಾಗಲ್ಲ ಅಂದರೆ ಅವ ಈ ಕಾಲು ಉಪಯೋಗಿಸ್ತೀವಿ ಅಂತ ಮುಗಿತಲ್ಲ ಕತೆ. ನೋಡಿದವರು ಶಾಕು, ಬಿದ್ದೋಗ್ಬಿಡ್ಬೇಕು, ಇಂಥ ಮೋಸ ಬರ್ತಾರೆ ಅಂತೇಳಿ. ಯಾಕೆ ನಡೀತದೆ ಅದು ಕೆಲಸ?
ಇದು ಈ ಥರ ಸುಳ್ಳು ಹುಡುಕ್ಬೇಕಾದ್ರೆ ಬೇಕಾವಲ್ಲ. ಸತ್ಯನೇ ಅಲ್ಲಗಳಿಗೆ ಕೊಟ್ಟರೆ ಸುಳ್ಳು ಹುಡುಕ್ಲಿಕ್ಕೆ ಸರಿ ಹೋಯಿತು, ಸತ್ಯ ಅಲ್ಲಗಳಿಗೆ ಸಾಧ್ಯ ಇಲ್ಲ. ನ ಚ ಪರಮಾರ್ಥತೋ ಭೇದಾಭಾವ ವ್ಯಾವಹಾರಿಕ ಸೋ ಅಸ್ತೀತಿ ವಾಚ್ಯಂ. ನೋಡಿ, ಇಷ್ಟೆಲ್ಲ ಗಲಾಟೆ ಬೇಡ, ಒಂದು ಕೆಲಸ ಮಾಡೋಣ. ವ್ಯಾವಹಾರಿಕ ಒಪ್ಕೊಂಡ್ಬಿಡ್ತೀವಿ, ಆಯಿತಾ? ಅಲ್ಲ, ವ್ಯಾವಹಾರಿಕ ಅಂದರೆ ಏನರ್ಥ? ವ್ಯಾವಹಾರಿಕ ಅಂದರೆ ವಸ್ತು ಇಲ್ಲ ಅಂತ ಅರ್ಥ. ಸೊ ವ್ಯಾವಹಾರಿಕ ಒಪ್ಕೊಂಡ್ಬಿಡ್ತೀವಿ ಅಂದ್ರೆ ಒಪ್ಪೋದಿಲ್ಲ ಅಂದರೂ ಒಂದೇನೆ. ಅರ್ಥ ಆಯ್ತಾ? ಈಗ ಎಂದೂ ಕೂಡ ಮಾತನ್ನು ಉಪಯೋಗಿಸ್ಬಾರ್ದು. ಕೆಲವು ಮಾತುಗಳನ್ನ ವ್ಯಾವಹಾರಿಕ ಅನ್ನೋದು, ಆ ವ್ಯಾವಹಾರಿಕವಾಗಿ ಎಲ್ಲ ಅಷ್ಟು ಸುಳ್ಳು. ಇವನು ಬೇಬಿ ಕೈಯ ದುಡ್ಡು ತೊಗೊಳಕ್ಕೆ ಹೋದ, ಯಾಕೆ ತೊಗೋತಿ ಅಂತ ಕೇಳಿದ. ವ್ಯಾವಹಾರಿಕ ತೊಗೊಂಡ್ಬಿಡ್ತೇನೆ ಅಂತ ಹೇಳಿ. ಅವ ಏನು ಮಾಡ್ತಾರಾಗ? ಫಜೀತಾಗುತ್ತೆ. ವ್ಯಾವಹಾರಿಕ ಅನ್ನೋ ಪದ ಯಾವಾಗ ಉಪಯೋಗಿಸ್ಬೇಕು ಅವನ ಪ್ರಕಾರ ಕೂಡ. ಇದು ವ್ಯಾವಹಾರಿಕ ಅಂತ ಯಾವಾಗ ಹೇಳಬೇಕು? ಬ್ರಹ್ಮಜ್ಞಾನ ಬಂದ ಮೇಲೆ. ಮತ್ತು ಬ್ರಹ್ಮಜ್ಞಾನ ಬಂದಿಲ್ವಲ್ಲ ಇನ್ನು. ಈಗ ಎಲ್ಲರೂ ಹೇಳಿದ್ರು ಮೈಸೂರು ಟಿಕೆಟ್ ತೊಗೊಂಡ, ಕೂತ್ಕೊಂಡ್ರು, ಇಡೀರಿ ಅಂತ. ಮೈಸೂರು ಟಿಕೆಟ್ ಕೊಟ್ಟು ಮೈಸೂರು ಬಂದಮೇಲೆ ಇಡೀರಿ. ಬಸ್ ಸತ್ಯ ಆಯ್ತು, ಬಸ್ ಹತ್ತೊಂದು ಇಳಿಯೋ ಸಂಬಂಧ ಅಲ್ಲ, ಮೈಸೂರು ಬರೋವರೆಗೂ ಅವ್ರಿಗೆ ಕೂಡ ಹಾಕಿದೆ ಅವರಿಗೆ. ಅರ್ಥ ಆಯ್ತಾ? ಅದು ವ್ಯಾವಹಾರಿಕ ಅಂತ ಹೇಳಿದರೆ ಯಾವಾಗಲೂ ವ್ಯಾವಹಾರಿಕ ಆಗೋದು. ಅದು ಎಲ್ರಿಗೂ ವ್ಯಾವಹಾರಿಕ ಆಗಿದ್ರೆ ಅದು ಮಾತಾಡ್ತಾರೆ. ಜೋರಾಗಿ ಹೊಡೆದ, ವ್ಯಾವಹಾರಿಕ ಪೆಟ್ಟು, ತಿರುಗಿ ಹೊಡಿಬೇಡ, ನೋವು ಅಂತ ಹೇಳಬೇಡ, ವ್ಯಾವಹಾರಿಕ ಅಷ್ಟೇ. ಈ ಪಜೀತಿ ಆಗುತ್ತೆ. ಬ್ರಹ್ಮಜ್ಞಾನ ಬಂದಾಗ ಹೇಳಬೇಕಾದ ಮಾತನ್ನು ಈಗ ಹೇಳಬಾರ್ದು. ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಸರಿಯಲ್ಲ. ಮತ್ತೆ ಪರಮಾರ್ಥತೋ ಭೇದ. ಮತ್ತು ಇನ್ನು ಬ್ರಹ್ಮಜ್ಞಾನ ಬರೋ ಸ್ಟೇಜು, ಬರದೇ ಇರೋ ಸ್ಟೇಜು, ಮತ್ತೆ ಭೇದ ಬಂತಲ್ಲ. ಬ್ರಹ್ಮಜ್ಞಾನ ಬಂದಿರೋ ಸ್ಟೇಜ್ ಬೇರೆ, ಬರದೇ ಇರೋ ಸ್ಟೇಜ್ ಬೇರೆ ಇದೆಯಲ್ಲ. ಭೇದ ಇಲ್ಲದೆ ಮಾತಾಡಲಿಕ್ಕೆ ಬರದೆ. ಇನ್ಫ್ಯಾಕ್ಟ್ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕೆಲವು ವಾದ ಇದೆ. ಅಭೇದ ಅನ್ನೋದು ಹೈಯೆಸ್ಟ್ ಸ್ಟೇಜ್, ಭೇದ ಅನ್ನೋದು ಲೋಯರ್ ಸ್ಟೇಜ್. ಅವ್ರು ಹೇಳೋದು ನೀವು ದ್ವೈತ ಒಪ್ತೀವಿ ನಾವೀಗ, ಇದು ಲೋಯರ್ ಸ್ಟೇಜ್. ಅದೇನದು? ಹೈಯರ್ ಸ್ಟೇಜ್. ಆದ್ದರಿಂದ ಅಂದರೆ ದ್ವೈತ ತಪ್ಪು ಅಂದರೂ ಅಷ್ಟೇ, ಲೋಯರ್ ಅಂದರೂ ಅಷ್ಟೇ. ಲೋಯರ್ ಅಂತ ಕರೆದು ಆ್ಯಕ್ಚುಲಿ ಹಾಗಲ್ಲ. ಅಭೇದ ಹೇಳೋದಕ್ಕೋಸ್ಕರ ಯಾರು ಎಕ್ಸ್ಪರ್ಟನ್ನು ಕರೆಸೋದಿಲ್ಲ. ಎಕ್ಸ್ಪರ್ಟನ್ನು ಯಾವಾಗ ಕರೆಸ್ತಾರೆ? ಭೇದ ಹೇಳಬೇಕಾಗಿದೆ. ಇಬ್ಬರಿಗೆ ಒಂದೇ ಎಲ್ಲ ರೀತಿ ಇಬ್ಬರು ಒಂದಿದ್ದ ಒಂದು ಪೋಸ್ಟ್ ಮಾತ್ರ ಇರೋದೀಗ. ಈಗ ಎಕ್ಸ್ಪರ್ಟ್ ಕಮಿಟಿ ಬೇಕು. ಏನು ಹುಡುಕ್ಲಿಕ್ಕೆ? ಅವರಲ್ಲಿ ಭೇದ ಹುಡುಕ್ಬೇಕು. ಏನು ಭೇದ? ಯಾವನಿಗೆ ಉತ್ತಮತ್ವ ಇದೆ, ಯಾವನಿಗೆ ಅಧಿಕಾರ ಇದೆ, ಅದಕ್ಕೆ ಹುಡುಕ್ಬೇಕು. ಸೊ ಭೇದ ಹುಡುಕೋದಕ್ಕೆ ಎಕ್ಸ್ಪರ್ಟೈಸ್ ಅಂತ ಕರೀತಾರೋ, ಅಭೇದ ಅಂತ ಹೇಳಿ ಕರೀತಾರೋ? ಎಲ್ಲ ಒದ್ದೆ ಅಂತ ಹೇಳೋದಕ್ಕೆ ಯಾವ ಭಾಗ ಜ್ಞಾನ ಬೇಕು? ಅದಕ್ಕೆ ಏನು ಜ್ಞಾನನೂ ಬೇಕಿಲ್ಲ. ಅರ್ಥ ಆಯ್ತಾ? ಆ ಹಿನ್ನೆಲೆಯಲ್ಲಿ ಎಂದೂ ಕೂಡ ಏನು ಮಾಡಬಾರ್ದು? ನಿಜ ಅದಕ್ಕೆ ಭೇದ ಅಂಬುದು ಎಕ್ಸ್ಪರ್ಟ್ ಆಗಿರೋದು ಹೇಳಿರೋದು. ಹೇಳಕ್ಕೆ ಸಾಧ್ಯ. ಬ್ರಹ್ಮವೇಶ್ವರ ಎಕ್ಸ್ಪರ್ಟ್ ಆಗಿ ಹೇಳಿರೋರು. ಅವ್ರು ಯಾರು ಅಭೇದ ಹೇಳ್ತಾರೆ ಕರೆಕ್ಟ್, ಲೋಯರ್ ಸ್ಟೇಜಲ್ಲಿ ಮಾತಾಡಿದ್ದಾರೆ ಸಾಕು. ಲೋಯರ್ ಸ್ಟೇಜಲ್ಲಿ ಮಾತಾಡಿದ್ದಾರೆ ಹೊರತು ಹೈಯರ್ ಸ್ಟೇಜಲ್ಲಿ ಮಾತಾಡಿಲ್ಲ. ಅದೇ ದೃಷ್ಟಿ. ದೂರದಲ್ಲಿ ಬೆಟ್ಟ ಹೇಗೆ ಕಾಣಿಸುತ್ತೆ ನಮಗೀಗ? ಏನಿಲ್ಲ, ಹತ್ರ ಹೋಗಿ ನೋಡಿ ಏರ್ಗೋಡು, ಭಯಂಕರ ಕಾಡು ಗೀಡು ನೋಡ್ತಾರೆ. ಸೊ ಭೇದ ಗೊತ್ತಾಗಿದ್ದು ಯಾವಾಗ ನಿಮಗೆ? ಹತ್ರ ಹೋದಾಗ ಗೊತ್ತಾಯ್ತಾ? ಹತ್ರ ಹೋದವನು ಕೇಳ್ತಾರೆ. ನೋಡಪ್ಪ ಯಾರೋ ಬದಿರಿ ಬಗ್ಗೆ ಹೇಳಿದ, ಅವ್ನು ಹೋಗಿಲ್ಲ ಅಂತ. ಹೋದವ್ರಿಗೆ ಅವ್ರು ಹೇಳಿದ, ಮುಗಿದ ಕತೆ. ಯಾರ ಮಾತು ಬೆಲೆ ಬಂತೀಗ? ಹೋದವನ ಬೆಲೆ ಅವ್ನು ನೋಡಿದ್ದಾನೆ, ಹತ್ರ ಹೋಗಿದ್ದಾನೆ, ಆದ್ದರಿಂದ ನೋಡಿದ್ದಾನೆ. ಈಗ ಆಚಾರ ಸಿದ್ಧಾಂತದಲ್ಲಿ ಅವ್ರ ವಾದ ಇಟ್ಕೊಂಡ್ರು ಕೂಡ ಯಾವ್ದು ದೊಡ್ಡದಾಗತ್ತೆ? ಭೇದ. ಯಾವುದೇ ಪ್ರಸಂಗ ಬರಲಿ, ಭೇದ ಗುರುತಿಸ್ಬೇಕಾದ್ರೆ ಮಾತ್ರ. ರೋಗ ಯಾವುದು ಹುಡುಕ್ಬೇಕು, ಅದಕ್ಕೆ ಎಕ್ಸ್ಪರ್ಟ್ ಡಾಕ್ಟರ್ ಬೇಕಾದ್ರೆ. ನಡೀತಾ? ಇದು ಬದುಕಬೇಕಿಲ್ಲ. ರೋಗ ಹುಡುಕ್ಲಿಕ್ಕೋಸ್ಕರ ರೋಗ ಇದ್ದಿದ್ದು ಇಬ್ಬರಿಗೆ ಗೊತ್ತಾಗಿದೆ. ಯಾವ ರೋಗ ಅಂತ ಅದೇ ದೊಡ್ಡ ಸಮಸ್ಯೆ ಇರೋದು. ಡಯಾಗ್ನೋಸ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಡಿಫರ್ ಆಗ್ತಾರೆ, ರಾಂಗ್ ಡಯಾಗ್ನೋಸ್ ಮಾಡಿರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಕೊನೆಗೆ ಅದು ವೇಸ್ಟ್ ಅದು ಆ್ಯಕ್ಚುಲಿ. ಗೊತ್ತಾಯ್ತಾ? ಇವತ್ತು ಎಷ್ಟೋ ಸರ್ತಿ ಕೆಲವು ನಿಯಮಗಳನ್ನು ಉಲ್ಲಂಘನೆ ಮಾಡಿಬಿಟ್ರೆ ಎಕ್ಸ್ಪರ್ಟ್ಗಳು ತಪ್ಪು ಮಾಡಿಬಿಡ್ತಾನೆ. ಭಾರಿ ಎಕ್ಸ್ಪರ್ಟ್ ಆದಾಗ ಏನು ಮಾಡ್ತಾನೆ ಅವನು? ಅವಾಗ ಹುಡುಕ್ತಾನೆ, ಓ ಇದು ಕರೆಕ್ಟ್ ಅಂತ ಹೇಳ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಭೇದ ಹೇಳ್ತಕ್ಕಂಥವನೇ ನಿಜವಾದ ಅರ್ಥದಲ್ಲಿ ಜ್ಞಾನಿನೇ ಹೊರತು ಅಭೇದ ಹೇಳೋದು ಜ್ಞಾನ ಬೇಕಾಗಿಲ್ಲ. ಅಭೇದ ಹೇಳೋದು ಜ್ಞಾನ ಬೇಕಾಗಿಲ್ಲ. ಚಿಕ್ಕ ಮಗು ಇದೆ, 5-6 ಲೋಟ ಇಟ್ಟಿದ್ದಾನೆ, ಬೇರೆ ಬೇರೆ ಪದಾರ್ಥ ಇಟ್ಟಿದ್ದಾನೆ. ಗೊತ್ತಾಯ್ತಾ? ಒಂದು ಗೋಮೂತ್ರ ಇದೆ, ಮೂತ್ರ ಇದೆ, ಆಮೇಲೆ ಗಂಗಾ ಜಲ ಇದೆ, ನೀರು ಎಲ್ಲ ಇಟ್ಟಿದ್ದಾನೆ. ಮಗು ಏನು ಗೊತ್ತಾ? ಏನು ಮಾಡುತ್ತದ? ಎಲ್ಲ ಕುಡಿಯುತ್ತೆ, ಎಲ್ಲ ಚೆಲ್ಲುತ್ತಬೇಕು, ಏನು ಗೊತ್ತಿಲ್ಲ. ಆಮೇಲೆ ಅವನೇ ಅದು ಮಗು ತಿಳುವಳಿಕೆ ಇಲ್ಲ, ಮಗು ಬಾಲ, ಅವನು ತಿಳುವಳಿಕೆ ಇಲ್ಲ. ದೊಡ್ಡವರಾದ ಅವಾಗ ಏನು ಮಾಡ್ತಾನೆ? ಹುಡುಕ್ತಾನೆ. ಮಗುವಿಂದ ನೀವು 2,000 ರೂಪಾಯಿ ನೋಟು ಇಡಿ, ಒಂದು ₹1 ನೋಟು ಇಡಿ, ಏನು ಮಾಡುತ್ತದ? ಎರಡನ್ನ ತೊಗೊಂಡು ಬಿಸ್ತಾಕತ್ತೆ ಅಷ್ಟೇ. ಬೇರೆ ಗೊತ್ತಿಲ್ಲ ಅದಕ್ಕೆ ಅಭೇದ ಜ್ಞಾನ ಇದೆ. ಎಲ್ಲರಲ್ಲಿ ಭೇದ ಜ್ಞಾನ ಇಲ್ಲ. ಅದಕ್ಕೆ ಯಾವ ದೊಡ್ಡವರಾಗ್ತಾನೆ ಅವಾಗ ಏನು ಮಾಡ್ತಾನೆ? ಯಾವುದು ಇದು ಇದ್ಯಾವುದು? ಅದಕ್ಕೇನೆ ತ್ಯಾಜ್ಯನ ಗುರುತಿಡ್ಬೇಕಾದ್ರೂ ಕೂಡ ಯೋಗ್ಯತೆ ಇರಬೇಕು. ಅದಕ್ಕೆ ಕ್ಲೀನ್ ಮಾಡೋದು ಎಲ್ಲ ಕ್ಲೀನ್ ಮಾಡಿ ಬಿಸಾಕಿಬಿಟ್ಟ, ಅದು ಕ್ಲೀನ್ ಅಲ್ಲ. ಅದು ಕ್ಲೀನಿಂಗ್ ಅಂದ್ರೆ ಏನು? ಅನ್ವಾಂಟೆಡ್ ತೆಗಿಬೇಕು. ಯಾವಾಗ ವಾಂಟೆಡ್ ತೆಗಿಬಾರ್ದು.
ಆ ರೀತಿ ಕ್ಲೀನ್ ಮಾಡೋದ್ರೆ ಎಕ್ಸ್ಪರ್ಟೈಸೇ ಬೇಕು. ಯಾರು ಏನು ಬೇಕಾದ್ರೂ ಮಾಡಿಬಿಡೋದು, ಹೋದ ಎಲ್ಲ ನೀಟಾಗಿ ಬಿಸಾಕಿ ಬಂದ ಹೋಯ್ತು, ನೋಡಿ ಎಷ್ಟು ಸ್ವಚ್ಛವಾಗಿದೆ ಅಂತ. ಹಾಳು ಮಾಡಿ ರೆಕಾರ್ಡ್ಸ್ ಎಲ್ಲ ಓದುವಲ್ಲಿ ಪೂರ್ತಿಯಾಗಿ. ಹಾಗಾಗಬಾರ್ದು. ಅದಕ್ಕೆ ಜ್ಞಾನ ಇರಬೇಕು. ಈ ಆರ್ಗ್ಯುಮೆಂಟ್ ಇಟ್ಕೊಂಡ್ಬಿಟ್ಟು ವಾದ ಮಾಡಿದರೆ, ಸಾಮಾನ್ಯ ಪೆಟ್ ಎಕ್ಸಾಂಪಲ್ ಅವರೇ ಕೊಡೋದನ್ನ. ದೊಡ್ಡ ಸಭೆಗಳೆಲ್ಲ ಏನು ಕೊಡ್ತಾರೆ ಅಂದರೆ, ಭೇದ ಅನ್ನೋದೆಲ್ಲ ಲೋಯರ್ ಸ್ಟೇಜ್. ಅದು ಸಗುಣಾಪಾಸನೆ ಭೇದ ಎಲ್ಲ ಲೋಯರ್ ಸ್ಟೇಜ್, ನಿರ್ಗುಣದ ಹೈಯರ್ ಸ್ಟೇಜ್ ಅಂತ ಹೇಳ್ತಾರೆ. ಎಲ್ಲ ಚೆಕ್ ಮಾಡಿ ಬಯಸ್ಕೊಂಡ್ಬರ್ತಾವ್ರೆ, ಎಲ್ಲ ಇವೆಲ್ಲ ಲೋಯರ್ ಸ್ಟೇಜ್ ಅವರು ಅಂತ ಬಯಸ್ಕೊಂಡ್ಬರ್ತಾರೆ. ಹಾಗೆ ಹೇಳಬಾರ್ದು, ಹಾಗಲ್ಲ. ಹೈಯರ್ ಸ್ಟೇಜಲ್ಲೇ ಭೇದ ಗೊತ್ತಾಗೋದು ಅಂತ ಹೇಳಬೇಕು. ಆಚಾರ್ಯ ಹೇಳಿದಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಎಕ್ಸ್ಪರ್ಟೈಸ್ ಬೇಕಾದರೆ ಮಾತ್ರ ಭೇದ ಹುಡುಕ್ಲೇಬೇಕು, ಸಾಧ್ಯ ಇಲ್ಲ. ನಿತರಾಮಾಭಾಸತ್ವಮೇವ, ಅದಕ್ಕೆ ಹೇಳಿದ ನಚ ಪರಮಾರ್ಥತೋ ಭೇದಾಭಾವ ವ್ಯಾವಹಾರಿಕ ಸೋ ಅಸ್ತೀತಿ ವಾಚ್ಯಂ ಸದ್ವೈಲಕ್ಷಣ್ಯ ಪ್ರಮಾಣ. ಇನ್ನೂ ಪ್ರೂವೇ ಮಾಡಿಲ್ಲ ವ್ಯಾವಹಾರಿಕನ್ನೇ. ವ್ಯಾವಹಾರಿಕ ಅಂತ ಪ್ರೂವ್ ಮಾಡಿಲ್ಲ. ಪ್ರೂವ್ ಮಾಡಿದರೆ ಉಪಯೋಗ ಇಲ್ಲ. ಬ್ರಹ್ಮಜ್ಞಾನ ಬರೋವರೆಗೂ ಬೆಲೆ ಇಲ್ಲ ಅದಕ್ಕೆ. ಒಂದು ವಸ್ತು ಇಲ್ಲೇ ಇಲ್ಲ, ಒಂದು ಅದು ಇರಬೇಕಾದ್ರೆ ಜಾಗದಲ್ಲಿ ಒಂದು ಜಾಗದಲ್ಲಿ ಇರಬೇಕು ಅಂತ ಮೊದಲೇ ಹೇಳಬಾರ್ದಿದೆ ಅಂತ ಹೇಳಬೇಕು. ಎರಡು ತಪ್ಪು ಮಾಡ್ತಾ ಇರೋದು. ಮೊದಲನೇದಾಗಿ ಇನ್ನೂ ಪ್ರೂವ್ ಆಗಿಲ್ಲ. ಯಾವುದು? ವ್ಯಾವಹಾರಿಕ ಶಬ್ದಕ್ಕೆ ಅರ್ಥ ಏನು? ಸಹಸದ್ವಿಲಕ್ಷಣ ಅಂತ ಅರ್ಥ. ಅದನ್ನು ಪ್ರೂವೇ ಮಾಡಿಲ್ಲ, ಆ ಪದ ಉಪಯೋಗಿಸಲೇಬಾರದು. ಯಾವುದು ನಮಗೆ ರೆಕಾರ್ಡ್ ಅಂತ ಒಪ್ಪಿಲ್ಲ, ಅದು ಬೇಸ್ ಮಾಡ್ಕೊಂಡು ಮಾತಾಡಬಾರ್ದು. ರೆಕಾರ್ಡ್ ಅಂತ ಪ್ರೂವ್ ಆದರೆ ಆರ್ಗ್ಯುಮೆಂಟ್ಗೆ ಉಪಯೋಗಿಸ್ಬೇಕೇ ಹೊರತು ಅದು ಕ್ವಶನು, ಅದನ್ನೇ ಕ್ವಶನ್ ಮಾಡಿದಾಗ ಅಬ್ಜೆಕ್ಷನಬಲ್, ನಾಟ್ ಇನ್ವ್ಯಾಲಿಡ್. ಅದು ಜಡ್ಜ್ ಅಬ್ಜೆಕ್ಷನಬಲ್ ಕೆಲವರಿಗೆ. ಈ ಜಡ್ಜ್ ಬೇಡ ನಮಗೆ ಅಂತ ಹೇಳ್ತಾರೆ, ಒಪ್ಪಬೇಕಾಗ ಬೇರೆ ದಾರಿ ಇಲ್ಲ. ಯಾಕಂದ್ರೆ ನಮಗೆ ಅವ್ರಿಗೆ ಜಗಳ ಆಗಿದೆ, ಆದ್ದರಿಂದ ಅವರು ಒಪ್ಪೋದಿಲ್ಲ ಅಂತ ಹೇಳಿ ಮುಗಿತಾರೆ. ಆದ್ದರಿಂದ ಇದು ವ್ಯಾವಹಾರಿಕ ಅಂತ ಒಪ್ಪೇ ಇಲ್ಲ ನಾವು. ಉಭಯ ಸಂಪ್ರತಿಪನ್ನವಾದನ್ನು ಹೇಳಬೇಕು ಯಾವಾಗಲೂ. ವ್ಯಾವಹಾರಿಕ ಭೇದ ಅಭೇದ ಇವೆಲ್ಲ ಏನಿವು? ಯೂನಿವರ್ಸಲ್ ಅಕ್ಸೆಪ್ಟೆಡ್ ಕಾನ್ಸೆಪ್ಟ್ಗಳು. ಸತ್ ಅಸತ್ ಎಲ್ಲರಿಗೂ ಗೊತ್ತಿರೋ ವಿಚಾರ. ಸಹಸತ್ ಅನ್ನೋದು ಗೊತ್ತಿದೆ, ಇಲ್ಲ ಅಂತ ಹೇಳಿಬಿಟ್ಟು. ಸಹಸದ್ ವಿಲಕ್ಷಣ ಪದಾರ್ಥ ಇದೆ ಅಂತ ಹೇಳೋದು ನೀವು ಒಬ್ಬರೇ ಹೇಳ್ತಿರೋರು. ಅದನ್ನು ಇದೆ ಅಂತ ಫಸ್ಟ್ ಪ್ರೂವ್ ಮಾಡು. ನಮ್ಗೆ ಹೊಸ ವಿಷಯ ಹೇಳಬೇಡ ಅಂತ ಏನಿಲ್ಲ, ಹೇಳು, ಬಟ್ ಪ್ರೂವ್ ಮಾಡಬೇಕದ. ಇಂಥದ್ದು ನೋಡಿ ಸಹಸದ್ ವಿಲಕ್ಷಣ ಅಂಥೇಳಿ, ಇದು ಜಗತ್ತು ಅಂತ ಹೋಗ್ತೀವಿ. ಅದಿನ್ನು ಪ್ರೂವೇ ಆಗಿಲ್ಲ ಅದು, ಆದ್ದರಿಂದ ಹೇಳೋದಕ್ಕೆ ಬರೋದಿಲ್ಲ. ವೈಲಕ್ಷಣ್ಯೆ ಪ್ರಮಾಣಾಭಾವ ಅಸತಃ ಖ್ಯಾತ್ಯಯೋಗಾದಿತಿ ವದತು ಅಸತಃ ಖ್ಯಾತಿರಭೂತ್. ಒಂದು ವಾದ ಕೊಟ್ಟಿದ್ರಾಗ ಏನಂತ ಹೇಳ್ತೀನಿ ನೋಡಿ. ಯಾವುದು ಬಾಧಿತವಾಗುತ್ತೋ ಏನಲ್ಲದು? ಸತ್ತಲ್ಲ. ಸತ್ಯೇತ್ ನ ಬಾಧ್ಯೇತ ಒಂದು ಮಾತಿದೆ. ಸತ್ಯೇತ್ ನ ಬಾಧ್ಯೇತ ಒಪ್ಕೊಂಡ್ರ ಸರಿ. ಅಸತ್ಯೇತ್ ನ ಪ್ರತೀಯೇತ, ಅಸತ್ ಏನಿಲ್ಲ, ಪ್ರತೀಯತೆನೇ ಬರೋದಿಲ್ಲ. ಸೊ ಪ್ರತೀಯತೆ ಪರಂ, ಜಗತ್ತು ಪ್ರತೀಯತೆ, ಆದ್ದರಿಂದ ಏನಲ್ಲ, ಅಸತ್ತಲ್ಲ. ಆದರೆ ಮುಂದೆ ಬಾಧಿತವಾಗುತ್ತೆ ಬ್ರಹ್ಮಜ್ಞಾನ ಬಂದಾಗ, ಆದ್ದರಿಂದ ಏನಲ್ಲ ಅದು, ಸತ್ತು ಅಲ್ಲ. ಸದಸತ್ತಾಗಲಿಕ್ಕೆ ಸದಸತ್ ಅಂತ ಯಾಕೆ ಕರಿಬಾರ್ದು? ಕಾಂಟ್ರಾಡಿಕ್ಟರಿ ಟರ್ಮ್ಸ್ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಯಾವುದೀಗ? ಅದಕ್ಕೆ ಫೋರ್ತ್ ಸ್ಟೇಜ್ ಯಾವುದದು? ಕ್ಯಾನ್ಸರ್ ಫೋರ್ತ್ ಸ್ಟೇಜ್ ಇದ್ದಾಗ. ಫೋರ್ತ್ ಸ್ಟೇಜ್ ಅಂದರೆ ಏನರ್ಥ? ಅದೀಗ ಹೊಸ ಸ್ಟೇಜ್ ಬಂದುಬಿಟ್ಟಿದೆ. ಇಲ್ಲ, ಥರ್ಡ್ ಸ್ಟೇಜೇ ಇಲ್ಲ. ಥರ್ಡ್ ಸ್ಟೇಜ್ ಅಸತ್ ಆದಮೇಲೆ ಫೋರ್ತ್ ಸ್ಟೇಜ್ ಎಲ್ಲಿಂದ ಸಿಗುತ್ತೆ? ಫೋರ್ತ್ ಫ್ಲೋರ್ ಎಲ್ಲಿಂದ ಬರುತ್ತೆ ನಿನಗೀಗ? ಸಾಧ್ಯನೇ ಇಲ್ಲ. ಪ್ರೂವ್ ಮಾಡಿಲ್ಲ ನೀವು ಇನ್ನೂ ಕೂಡ. ಮತ್ತೆ ಈಗ ಹೇಳ್ತಾರೆ ಸತ್ಯ ಪ್ರತೀಯತೆ ಅಂತ ಹೇಳಿದೆಯಲ್ಲ. ಅಸತಃ ಖ್ಯಾತ್ಯಯೋ, ಖ್ಯಾತಿ ಅಂದರೆ ಪ್ರತೀತಿ. ಅಸತ್ಯ ಖ್ಯಾತಿ ಇಲ್ಲ ಅಂತ ಹೇಳೋದಾದರೆ, ಅಸತಃ ಅಸತ್ಯ ಖ್ಯಾತಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಏನು ಗೊತ್ತಿರ್ಬೇಕು? ಫಸ್ಟು ಅಸತ್ ಗೊತ್ತಿರಬೇಕು. ಅಸತ್ ಪ್ರತೀತವಾಗದೆ ಹೋದರೆ ಅಸತ್ ವೈಲಕ್ಷಣ್ಯ ಹೇಳೋದಕ್ಕೆ ಬರೋದಿಲ್ಲ. ಪ್ರತೀತಿ ಇದೆ ಅಂತಾಯ್ತು. ಮೊದಲನೇದಾಗಿ ಆ ಅನುಮಾನ ಸರಿಯಲ್ಲ. ಸತ್ಯೇನ ಬಾಧ್ಯೇತ ಅಸತ್ಯೇನ ಪ್ರತೀಯತವನ್ನಲ್ಲ, ಜಗತ್ತಿಗೆ ಹೇಳಕ್ಕೆ ಬರಲ್ಲ ತೋರಿಸಿದ್ವಿ. ಅಷ್ಟೇ ಅಲ್ಲ, ಆ ನಿಯಮಗಳೇ ತಪ್ಪು. ಫಸ್ಟ್ ಅಸತ್ಯನ ಪ್ರತೀಯತ ನಿಯಮನೇ ಸರಿಯಲ್ಲ. ಅಸತ್ ಇಲ್ಲ ಅಂತ ಹೇಳಬೇಕಾದ್ರೆ ಅಸತ್ ಏನಾಗಿದೆ? ಪ್ರತೀತವಾಗಿದೆ ಈಗಾಗಲೇ, ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಅದು ಆ ನಿಯಮನ ಹೋಯ್ತು. ಸತ್ಯೇನ ಬಾಧ್ಯೇತ ಅಂತ ಹೇಳಿದೆಯಾ? ಸತ್ ಬಾಧಿತವಾಗಬಾರ್ದು. ಜಗತ್ ಬಾಧ್ಯತೆ ಆಗುತ್ತೆ ಯಾರು ಹೇಳಿದ್ರು? ಫಸ್ಟ್ ಇವ್ರಿಗೆ ಜಗತ್ತಿಗೆ ಬಾಧ ಇಲ್ವೇ ಇಲ್ವಲ್ಲ. ಫಸ್ಟು ಉಪನಿಷತ್ ಹೇಳ್ತಾರೆ ಬಾಧ ಅಂತ ಹೇಳಿಲ್ಲ, ಅದಕ್ಕೆ ಅನಿತ್ಯ ಅಂತ ಹೇಳಿದೆ. ಅಸತ್ಯತ್ವಕ್ಕೆ ಕಾರಣ ಕೊಡಲಿಲ್ಲ. ಪ್ರಳಯ ಕಾಲದಲ್ಲಿ ಯಾವುದೋ ಇಲ್ಲ, ಬಾಧ ಅಲ್ಲ ಅದು. ನಿತ್ಯತ್ವ ಇಲ್ಲ, ಅದು ಅನಿತ್ಯತ್ವ ಇದೆ ಅಂತ ಅರ್ಥ. ನೀವು ಡಿಫರೆನ್ಸ್ ಗೊತ್ತಾಯ್ತಾ? ದೇರ್ ಫಾರ್ ಸತ್ಯ ನ ಪ್ರತೀಯತ ವಾದನೂ ಹೋಯ್ತು. ಅದೇನು ಪರಿಶೇಷ ಮಾಡಿದ್ರು ಅವರೀಗ, ಪರಿಶೇಷ ಅನುಮಾನ ಉಪಯೋಗಿಸಿದ್ರು. ಸತ್ತು ಸರಿಯಾಗಿ ತಿಳ್ಕೊಳ್ಳಿ. ಎ ಬಿ ಸಿ 3 ಜನ ಇದ್ದಾರೆ. ಇವನು ಏನೂ ಅಲ್ಲ, ಬೀನ ಅಲ್ಲ ಅಂದರೆ ಮೂರವನು ಏನಾಗಿರಬೇಕು? ಸಿ ಆಗಿರ್ಬೇಕು. ಕರೆಕ್ಟ್. ಈಗ ನಿಮ್ಮ ಪ್ರಕಾರ ಸಹಸ್ರ ವಿಲಕ್ಷಣ ಬದಿರೋದು ಪರಿಶೇಷ. ಪರಿಶೇಷ ಆಗ್ಬೇಕಾದ್ರೆ ಫಸ್ಟ್ ಇರಬೇಕು ಅದು. ಇದ್ಮೇಲೆ ಎ ಬಿ ಸಿ ಡಿ ಇರೋದೇ ಎ ಬಿ ಸಿ, ಡಿ ಅಲ್ಲಿ ಇಲ್ಲೇ ಇಲ್ಲ ಡಿ. ಈಗ ಅದು ಪರಿಶೇಷ ಆಗಾಗತ್ತೆ. ಈಗ 3ರಲ್ಲಿ 1 ಹೇಳಬೇಕಾ ಹೊರತು ಇಲ್ಲದ್ರೆ ಹೇಳಬಾರ್ದು. ಪರಿಶೇಷದಲ್ಲಿ 4th ಹೇಳಬಾರ್ದು. 3 ಕೊಟ್ಟಿರೋದಷ್ಟೇ. ಈಗ 3ರಲ್ಲಿ ಎ ಅಂದರೆ ಇದು ಎ ಆದಮೇಲೆ ಬಿ ಸಿ ಅಲ್ಲ, ಇದು ಸಿ ಆದರೆ ಎ ಬಿ ಅಲ್ಲ. 4th ಸ್ಟೇಜ್ ಇಲ್ಲೇ ಇಲ್ಲ. ಫಸ್ಟ್ ಅಪಿಯರೆನ್ಸೇ ಇಲ್ಲ ಅದಕ್ಕೆ.
ಅದು ಹೇಗೆ ಬಂತೀಗ? ಪರಿಶೇಷಕ್ಕೆ ಬಂದ ವಸ್ತು ಇದೆ ಅಂತ ಪ್ರೂವ್ ಆಗಿ ಹಾಗಿದ್ದರೆ ಜಗತ್ತೇನಪ್ಪ ಅಂತ ಸಹಜ ಹೇಳ್ಬೋದಾಗಿತ್ತು. ಆ ಕಾನ್ಸೆಪ್ಟೇ ಇಲ್ಲ. ಫಸ್ಟ್ ನೀವು ಸೃಷ್ಟಿ ಮಾಡಿರೋ ಕಾನ್ಸೆಪ್ಟೇ ಹೊರತು ಹೇಳ್ತಾರೆ ಅವ್ರ ಪ್ರಕ್ರಿಯೆ ಮಾತ್ರ ಅಂದ್ರೆ ಏನು, ಅವ್ರ ಕನ್ವೆನ್ಷನ್ ಅಷ್ಟೇ. ಅದು ಕನ್ವೆನ್ಷನ್ ಬಗ್ಗೆ ಏನಲ್ಲ, ಉಳಿದವ್ರು ಒಪ್ಪಬೇಕಾಗಿಲ್ಲ. ನಮ್ಮ ಕನ್ವೆನ್ಷನ್ ನಮಗಷ್ಟೇ, ಬೇರೆಯವರಿಗೆಲ್ಲ. ಉದಾಹರಣೆಗೆ ಇವತ್ತು ಆಲ್ಜಿಬ್ರಾದಲ್ಲಿರುತ್ತೆ, ಫಿಸಿಕ್ಸಲ್ಲಿರುತ್ತೆ, ಒಂದೇ ಬೇರೆ ನೊಟೇಶನ್ ಉಪಯೋಗಿಸ್ಬಿಟ್ಟಿರ್ತಾವೆ. ಒಂದು ಎಫ್ ಅಂದರೆ ಅದು ಅರ್ಥ ಬೇರೆ, ಇವ್ರಿಗೆ ಎಫ್ ಅಂದರೆ ಅರ್ಥ ಬೇರೆ. ಅಲ್ಲೇ ಬೇರೆ ಕಡೆ ಉಪಯೋಗಿಸ್ಬಾರ್ದನ್ನ. ಈ ಅದು ಬಂದಾಗ ಮಾತ್ರ ಹೇಳಬೇಕಾದ್ರೆ. ಕೆಲವರು ಎ ಬಿ ಸಿ ಡಿ ಬರೀ ಲೆಟರ್ಸ್ ಅಷ್ಟೇ. ಕೆಲವರು ಕಲಿಯೋನಿಗೆ ಎ ಬಿ ಸಿ ಡಿ ಅಂದರೆ ಏನೂ ಅಲ್ಲ, ಏನದು ಬರೀ ಲೆಟರ್ಸ್ ಅಷ್ಟೇ. ಅದು ಹೆಸರಿಟ್ಟಿರ್ತಾರೆ, ರೋಲ್ ನಂಬರ್ ಎ ಬಿ ಸಿ ಡಿ, ಅದು ಬೇರೆ, ಅದು ಆ ಅರ್ಥ ಬೇರೆ. ಅದು ನಿಮ್ಮ ಪ್ರಕ್ರಿಯೆ, ಅದು ಎಲ್ಲ ಕಡೆ ಉಪಯೋಗಿಸ್ಬಾರ್ದು. ಅದನ್ನು ಅವ್ರದ್ದೇ ಪ್ರಕ್ರಿಯೆನ ಎಲ್ಲ ಕಡೆ ಉಪಯೋಗಿಸೋದು ತಪ್ಪದು. ಯಾರು ಹೇಳ್ಬೋದು ಆ ಪ್ರಕ್ರಿಯೆನ? ಒಪ್ಪೋ ಸರ್ಕಲ್ ಹೇಳು, ಬೇರೆ ಕಡೆ ಹೇಳಬಾರ್ದು. ಅರ್ಥ ಆಯ್ತಾ? ಈಗ ಒಪ್ಪ ಹೇಳಬೇಕಷ್ಟೇ. ಅದಕ್ಕೆ ಸಿದ್ಧಾಂತದಲ್ಲಿ ಒಪ್ಪಿದವರೇ ಸಾಧನೆ ಮಾಡಬೇಕು. ನಿರಾಕರಣೆ ಮಾಡಬೇಕಾದ್ರೆ ಅವನೊಪ್ಪೋನ ಹಾಕ್ಕೊಡ್ಬೇಕೇ ಹೊರತು ನೀವೊಪ್ಪಲ್ಲಿ ಹಾಕ್ಕೊಡ್ಬಾರ್ದು ಅವ್ರಿಗೆ. ಸನ್ಯಾಯೈ ಸಾಧನಂ ಕಾರ್ಯಂ ಪರನ್ಯಾಯಶ್ಚ ದೂಷಣಂ. ಆದ್ದರಿಂದ ಸರಿಯಲ್ಲ. ಅಸತಃ ಖ್ಯಾತ್ಯಯೋಗಾದಿತಿ ವದತು ಅಸತಃ ಖ್ಯಾತಿರಭೂತ್ ನವ. ಖ್ಯಾತಿ ಬಂತೋ ಇಲ್ವೋ? ಬಂದಿಲ್ಲ ಅಂದರೆ ಇದು ನಾಭೂತ್ ನತಸ್ಯ ನತಖ್ಯಾತಿ ನಿರಾಕರಣಂ. ನೀವು ಗೊತ್ತೇ ಇಲ್ಲ ಅಂದ್ರೆ ಖ್ಯಾತಿ ನಿರಾಕರಣೆ ಯಾಕೆ ಮಾಡ್ತೀಯ? ಬಿಟ್ಟುಬಿಡು. ಗೊತ್ತಾಯ್ತು ಅಂದ್ರೆ ಮಾಡಾಗಿಲ್ಲ, ವ್ಯಾಹತಿ ಆಗುತ್ತೆ. ಯದ್ಯಭೂತ್ ನ ತಥಾಪಿ. ಮಾತು ಇಲ್ಲ ಅಂದ್ರೂ ಸಮಸ್ಯೆ ಇದೆ, ಇದೇನು ಸಮಸ್ಯೆ? ನೀವು ಮಾಡಿರೋ ಒಂದು ಯುಕ್ತಿ ಅಂಥದ್ದು ನೋಡಿ. ತರ್ಕ ಹೋಯ್ತು ಈಗ ಅವ್ರ ತರ್ಕ, ಅನುಮಾನ ತಾನೇ ತರ್ಕ ಅಂದರೆ ಹೋಯ್ತದ್ದು, ರಾಂಗ್ ಆಯ್ತು. ನಚ ಅಸತೋ ವೈಲಕ್ಷಣ್ಯಂ ತತ್ಪ್ರತೀತಿಂ ವಿನಾ ಜ್ಞಾಯತೆ. ಅಸತ್ತಿಗೆ ವೈಲಕ್ಷಣ್ಯ ಗೊತ್ತಾಗಬೇಕು, ಅಸತ್ತಿನಿಂದ ವಿಲಕ್ಷಣ ಅಂತ ಗೊತ್ತಾಗಬೇಕಾದ್ರೆ ಅಸತ್ ಗೊತ್ತಿದ್ರೆ ಮಾತ್ರ ಸಾಧ್ಯ. ಅಸತ್ತೊಂದು ಏನಂತ ಫಸ್ಟ್ ಕೇಳಿದ ಅವನು. ಅಸತ್ತಿನ ಹೆಸರೇ ಕೇಳಿದ್ದಿಲ್ಲ ಅವನು ಪಾಪ. ಅವನು ಹೇಳಿದ್ವಿ ನಾವೀಗ. ಅವನು ಓ ಇದಾ ಶಶಿವಿಷಾಣನ ರಜತಾನ, ಓ ಈಗ ಅರ್ಥ ಆಯ್ತು, ಈಗ ಅರ್ಥ ಆಯ್ತು. ಇದು ಸತ್ತ, ಈಗ ಕೇಳ್ತೀವಿ ಇದು ಸತ್ತ ಅಸತ್ತು, ಇದು ಅಸತ್ ಅಲ್ಲ ಅಂತ ಹೇಳಿದೆ. ಅದಕ್ಕೆ ಅಸತ್ ಶಬ್ದ ಅರ್ಥ ಆಗಿದೆ ಅವನಿಗೆ. ಅಸತ್ ಅಂದರೆ ಗೊತ್ತಿಲ್ಲದೆ ಇದ್ದವನಿಗೆ ಅಸತ್ತಿನಿಂದ ವಿಲಕ್ಷಣ ಅಂತ ಹೇಳಿದ ಪದ ಅರ್ಥನೇ ಆಗೋದಿಲ್ಲ. ದೇರ್ಫೋರ್ ಅಸತ್ ನಿರಾಕರಣಕ್ಕೆ ಮೊದಲು ಯಾವ ಜ್ಞಾನ ಇರಬೇಕು? ಅಭಾವದ ಜ್ಞಾನ, ಪ್ರತಿಯೋಗಿ ಜ್ಞಾನ ಹೇಗೆ ಬೇಕೋ ಅಸತ್ತಿನ ನಿರಾಕರಣೆ ಮಾಡಬೇಕಾದ್ರೆ ಏನು ಜ್ಞಾನ ಇರಬೇಕು? ಅಸತ್ತಿನ ಜ್ಞಾನನೇ ಇರಬೇಕು. ನಚ ಶುಕ್ತೇ ರಜತತ್ವಂ ಸದ್ವಿಲಕ್ಷಣಂ. ನೋಡಿದ್ರಾ, ಶುಕ್ತಿ ರಜತ ಕೊಡ್ತಿದ್ದಿಲ್ಲ ಅಂತ ಕೇಳ್ತಾನೆ. ಯಾರು ಹೇಳಿದ್ರು ನಿಮಗೆ? ನೀವು ಕರ್ಕೊಂಡಿರೋದಷ್ಟೇ, ವಸ್ತುಸ್ಥಿತಿ ಅದಲ್ಲ. ಅಸದೇವ ರಜತಂ ಪ್ರತ್ಯಭಾತಿಥಿ ಅನುಭವ. ಅಸದೇವ ರಜತಂ ಹೇಳ್ತಾರೆ. ನಾವಲ್ಲಿ ಕೀಪ್ ಲೆಫ್ಟ್ ತಾನೆ ನಮ್ಮಲ್ಲಿರೋದು. ಕೀಪ್ ಕೆಲವರು ಬೇರೆ ದೇಶ ಕೀಪ್ ರೈಟ್ ಇದೆ ಅಂತ ಅವ್ರ ಕನ್ವೆನ್ಷನ್ ಅಷ್ಟೇ. ಅದು ಅರ್ಥ ಆಯ್ತಾ? ಅವ್ರ ಪ್ರಕಾರ ಅಷ್ಟಿರ್ಬೋದು. ಅದು ಬಿಟ್ಬಿಟ್ಟು ಏನಂತ ತಿಳ್ಕೊಳ್ಬಾರ್ದು, ಅದನ್ನು ಎಲ್ಲ ಕಡೆ ಅಪ್ಲೈ ಮಾಡಬಾರ್ದು. ಅವ್ರಿಗೆ ಮಾತ್ರ ವ್ಯಾಲಿಡ್. ಬೇರೆ ಕಡೆ ನಮ್ಮನೆ ನೀವು ಮಾಡ್ಕೊಂಡಿರ್ತೇವೆ, ಅದು ಅವ್ರಿಗೆ ಅಪ್ಲೈ. ಕೆಲವು ಹಾಸ್ಟೆಲ್ ನಿಯಮ ಇರುತ್ತೆ, ಬೆಳಿಗ್ಗೆ ಊಟ 9, 2, 12 ಆಗಿರುತ್ತೆ. ಕೆಲವು ಕಡೆ 9, 10, 12 ಇರ್ಬೋದು. ಅವರಿಗೆ ಅಷ್ಟೇ ವ್ಯಾಲಿಡ್, ಎಲ್ಲ ಕಡೆ ವ್ಯಾಲಿಡ್ ಅಲ್ಲ. ಸೂರ್ಯೋದಯ ಸೂರ್ಯಾಸ್ತ ಇದು ಏನಲ್ಲ, ಇದು ನಮ್ಮ ಪ್ರಕಾರ ನಿಮ್ಮ ಪ್ರಕಾರ ಇಲ್ಲ. ಅದು ನಾವು ಒಪ್ತೀವೋ ಬಿಡ್ತೀವೋ ಏನದು? ಅದು ಆಬ್ಜೆಕ್ಟಿವ್. ಅದು ಇದು ನಾವು ಸಬ್ಜೆಕ್ಟ್ ನಾವು ಮಾಡ್ಕೊಳ್ಳೋ ವ್ಯವಸ್ಥೆ. ಸೊ ನಿಮ್ಮದಲ್ಲಿ ಬೇಕಂತ ಮಾತಾಡ್ಕೊಳ್ಳಿ. ವಾದಕ್ಕೆ ಕೂತಾಗ ಉಭಯ ಸಂಪ್ರತಿಪನ್ನ ವಿಚಾರ ಆಗಿರ್ಬೇಕು. ಅದು ಸಾಧ್ಯ ಇಲ್ಲ. ನಚ ಶುಕ್ತಿ ರಜತತ್ವಂ ಸದ್ವಿಲಕ್ಷಣಂ ಅಸದೇವ ರಜತಂ ಪ್ರತ್ಯಭಾತಿತ್ಯನುಭವ. ಶುಕ್ತಿ ರಜತ ಕೇಸೇ ಕೊಡೋದವರು. ಶುಕ್ತಿ ನೋಡಿದ್ರೆ ಅಲ್ಲಿ ರಜತ ಅಂತ ತಿಳ್ಕೊಂಡಿದ್ದರಿಂದ ಪ್ರತೀತಿ ಬಂತು. ಶುಕ್ತಿ ಅಂತ ತಿಳ್ಕೊಂಡು ಹೋದ ಇಲ್ಲ, ರಜತ ಅಂತ ತಿಳ್ಕೊಂಡ ಪ್ರತೀತಿ ಬಂತು ಇಲ್ಲ. ಆಮೇಲೆ ಏನಿದೆ ಅಲ್ಲಿ? ಶುಕ್ತಿ ಇದೆ ಅಷ್ಟೇ. ಸೊ ಕಂಡ ರಜತ ಏನು ಅಂದರೆ ಅದು ಸಸದ್ವಿಲಕ್ಷಣ ಅಂತ ಕರೆದು. ಈಗ ಪ್ರತೀತವಾಗಿದ್ದರಿಂದ ಅಸತ್ತಲ್ಲ, ಗೊತ್ತಾ? ಬಾಧಿತವಾದ್ದರಿಂದ ಸತ್ತಲ್ಲ, ಗೊತ್ತಾ? ಇಲ್ಲೇ ಉತ್ತರ ಸಿಕ್ತಲ್ಲ ಅಂತ ಕೇಳಿದ. ಉತ್ತರ ಸಿಕ್ತು, ನಮ್ಮ ಉತ್ತರ ಸಿಕ್ತು. ಏನಂತ? ಅಲ್ಲಿರೋ ರಜತಾನ ಏನಂತ ಹೇಳ್ತಾರೆ. ಯಾರು ಅನುಭವದಲ್ಲಿ ಈ ರೀತಿ ಬಂದಿದೆಯಾ? ಸಸದ್ವಿಲಕ್ಷಣ ರಜತ ಕಾಣಿಸ್ತು ಅಂತ ಬಂದಿದೆಯಾ? ಅಸತ್ ರಜತ ಅಂತ ಅಸದೇವ ರಜತಂ ಪ್ರತ್ಯಭಾತಿತಿ ಅನುಭವಾತಿತ್ಯ ಆಚಾರ್ಯ. ಅಲ್ಲಿದೆ ಅಸತ್ತು ಅಂತ ಹೇಳ್ತಾರೆ ಹೊರತು ಏನಂತ ಹೇಳೋದಿಲ್ಲ. ಅದು ಯಾರು ಹೇಳೋದೇ ಇಲ್ಲ. ಅದು ನೀನು ಹೆಸರಿಟ್ಕೋಬೇಕಾರೆ ನಿನ್ನ ಹೆಸರಿಟ್ಕೋ, ನಾವೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಅದು ಅಸತ್ಗಿಂತ ಬೇರೆ ಆದದ್ದಲ್ಲ ಅಷ್ಟೇ. ಅದು ಕಾರಣ ಎಲ್ಲಿ ಕಾರಣ ಕೊಡ್ತೀರಿ ಅಂದರೆ ಅನುಭವ. ಅಸದೇವ ರಜತಂ ಪ್ರತ್ಯಭಾತಿತಿ ಅನುಭವ. ನಚ ಪ್ರತೀತತ್ವಾತ್ ಅಸತ್ವಾಭಾವ. ಅಸತಃ ಸತ್ವ ಪ್ರತೀತಿ ಸತ್ವ ಅಸತ್ವ ಪ್ರತೀತಿ ಅನ್ಯಥಾ ಪ್ರತೀತೇರೇವ ಪ್ರಾಂತ್ಯತ್ವ. ನೀವು ಪ್ರತೀತವಾದ್ದರಿಂದ ಸತ್ವ ಇಲ್ಲ ಅಂತ ಅಸತ್ವ ಇಲ್ಲ ಅಂತ ಹೇಳಬೇಡ. ಯಾಕೆಂದರೆ ಭ್ರಾಂತಿ ಶಬ್ದನೇ ಅದು. ಅಸತ್ತು ಸತ್ವೇನ ಕಂಡ್ರೆ ಅದೇನಂತ ಕರೀತಾರೆ?
ಭ್ರಮೆ. ಸತ್ತು ಅಸತ್ತು ಏನೋ ಕಂಡ್ರೆ ಅದು ಭ್ರಮೆ. ಯಾವಾಗಲೂ ಕೂಡ ಒಂದು ವಸ್ತು ಇದೆ, ಆ ಇರೋದೇ ಒಂದು, ಕಂಡಿದ್ದೇ ಒಂದು. ಅವ ಕಂಡಿದ್ದೇನದು ಅಸತ್ತು, ಇರೋದು ಸತ್ತು, ಕಂಡಿದ್ದ ಅಸತ್, ಅಷ್ಟೇ ಭ್ರಾಂತಿ. ಅದೇ ರೀತಿ ಅಸತ್ತಿದೆ, ಸತ್ತಂತ ಕಾಣಿಸ್ತದೆ, ಅದು ಭ್ರಾಂತಿ. ಸತ್ ಅಸತ್ ಅಂತ ಕಾಣಿಸ್ತದೆ, ಅದು ಭ್ರಾಂತಿ. ರಜ್ಜು ಸರ್ಪ ಇದೆ, ರಜ್ಜು ಸರ್ಪ ಇದೆ, ಅವನು ರಜ್ಜು ಅಂತ ತಿಳ್ಕೊಂಡ್ರೆ ಸರಿ, ಸರ್ಪ ತಿಳ್ಕೊಂಡ್ರೆ ತಪ್ಪು. ಅದೇ ರೀತಿ ಸರ್ಪನ ರಜ್ಜು ಅಂತ ತಿಳ್ಕೊಂಡ್ರೆ ತಪ್ಪು. ಎರಡು ತಪ್ಪು ಮಾಡ್ಬೋದು. ನಿಜವಾದ ರಜ್ಜನ ಏನಂತ ತಿಳ್ಕೊತಾರೆ, ಹಾವನ್ನು ತಿಳ್ಕೊತಾರೆ. ಹಾವನ್ನು ರಜ್ಜು ಅಂತ ತಿಳ್ಕೊಂಡ್ಬಿಟ್ಟಿದವರು ಇಲ್ಲ. ಭ್ರಾಂತಿ ಎಂಬುದು ಯಾವ ರೀತಿ ಸಾಮಾನ್ಯ ಪರ ಭ್ರಾಂತಿ, ಪಾಸಿಬಿಲಿಟಿ ಜಾಸ್ತಿ ಇರೋದು ಯಾವುದರಲ್ಲಿ? ಸಾಮಾನ್ಯ ಸುಕ್ತಿ ರಹಿತ ಎಕ್ಸಾಂಪಲ್ ಕೊಡ್ತಾರೆ. ರಜತ ಸುಕ್ತಿ ಅಂತ ಯಾಕೆ ಕೊಡಲ್ಲ? ಅಲ್ಲ, ಅದು ಚೇಸಸ್ ಬಹಳ ಕಡಿಮೆ. ಅದು ರಜತ ಸುಕ್ತಿ ಅಂತ ಆ ಥರ ತಿಳ್ಕೊಂಡವ್ರು ಇದ್ದಾರೆ. ಸಾಮಾನ್ಯ ಬಂಗಾರದ ಪಾತ್ರೆ ಯಾರು ಉಪಯೋಗಿಸೋದಿಲ್ಲ, ಯಾರು ಹಂಡೆ ಗಿಂಡೆ ಮಾಡಕ್ಕೆ ಬಂಗಾರ ಯಾರು ಉಪಯೋಗಿಸೋದಿಲ್ಲ. ನಿಜವಾದ ಎಷ್ಟೋ ಸರ್ತಿ ಹಾಗಾಗಿದೆ, ಕಳ್ತನ ಮಾಡಿದ್ದಾರೆ ಹಂಡೆನ, ಅದು ನಿಜವಾದ ಬಂಗಾರದ ಹಂಡೆ, ಅದು ಬಿಸಾಕ್ ಹೋಗಿದ್ದಾರೆ. ಆಮೇಲೆ ನೋಡಿ, ಯಾಕೆ ಹಿತ್ತಾಳೆ ತಿಳ್ಕೊಬಿಟ್ಟು, ಹಿತ್ತಾಳಿನ ಬಂಗಾರ ತೊಗೊಂಡಿದ್ದಲ್ಲ, ಬಂಗಾರ ಹಿತ್ತಾಳಿದ್ದು ಬಿಸಾಕ್ ಹೋಗ್ಬಿಟ್ಟಿದ್ದಾರೆ. ಆ ಥರ ನಡೆದಿದೆ. ಆ ಥರ ಅಂದರೆ ಹತ್ತರ ಯಾರು ಇಟ್ಕೋತಾರೆ ಅಂತ ಅವ್ರ ಕಾನ್ಸೆಪ್ಟ್. ಬಟ್ ಆ್ಯಕ್ಚುಲಿ ತಪ್ಪೇ ಅದು. ಅದ್ರ ಪಾಸಿಬಿಲಿಟಿ ಇರೋ ಸಾಮಾನ್ಯ ಶಕ್ತಿ ರಹಿತ ಅಂತ ತಿಳ್ಕೊಳ್ಳೋಕೆ ಕೊಡ್ತಾರೆ. ಅದರಿಂದ ಏನಂತ ಕರೀತಾರೆ ಅದನ್ನು? ಏನಂತ ಕರೀತಾರೆ? ಇಲ್ಲೂ ಹಾಗೇನೆ, ಜೀವನ ಬ್ರಹ್ಮ ಅಂತ ಕರೆಯೋದು. ಬ್ರಹ್ಮನ ಜೀವ ಅಂತಲ್ಲ, ಜೀವನ ಬ್ರಹ್ಮ ಅಂತ ಕರೆದಾಗ ಸಾಮಾನ್ಯ ಬೆಲೆ ಜಾಸ್ತಿ ಇರೋದನ್ನ ಮಿಸ್ಟೇಕ್ ಪಡ್ಕೋತಾರೆ ಜನರಲ್ಲಿ. ಜಾಸ್ತಿ ಇರೋದಿಲ್ಲ, ಕಡಿಮೆ ಅಂತ ತಿಳ್ಕೊಂಡು ತೊಗೊಳಕ್ಕೆ ಹೋಗಲ್ಲ, ಜಾಸ್ತಿ ಅಂತ ತಿಳ್ಕೊಂಡು ತೊಗೊಳ್ಳೋ ಸಿಗ್ತಾರೆ ಅಂತ ನೋಡೋಕೆ ಹೋಗೋದು ತೊಗೊಳಕ್ಕೋಸ್ಕರ. ಆಮೇಲೆ ಗೊತ್ತಾಗುತ್ತೆ ತಪ್ಪಾಡಿದೆ ಅಂತೇಳಿ. ಅದರಿಂದ ಜೀವನ ಬ್ರಹ್ಮ ಅಂತ ಕರೆದ್ರೆ ಪ್ರಾಬ್ಲಮ್ ಇದೆ. ಜೀವನ ದುಃಖ ಇದೆ, ಬ್ರಹ್ಮ ದುಃಖ ಬರಬೇಕಾಗತ್ತೆ. ಮತ್ತು ಫ್ರಮ್ ನೋನ್ ಟು ಅನ್ನೋನ್ ಹೋಗ್ಬೇಕು ನಾವು. ಜೀವ ನೋನು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಬ್ರಹ್ಮ ಅನ್ನೋನ್ ನಮಗೆ, ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ವ್ಯಾಲ್ಯೂ ಇರಬೇಕು, ಅನ್ನೋನ್ ಆಗಿರಬೇಕು, ಆ ಮಹತ್ವ ಜಾಸ್ತಿ ಬರುತ್ತೆ. ಆ್ಯಕ್ಚುಲಿ ಥಿಯರಿ ಆಫ್ ಎರರ್ ಅಂತಲೇ ಅದಕ್ಕೆ ಕರೆಯೋದು. ಅದಕ್ಕೆ ಪಂಚಾಖ್ಯಾತಿವಾದ ಏನು ಬಂತಾರೆ ಉತ್ಸಾಹದಲ್ಲಿ, ಅತಿ ಡಿಫಿಕಲ್ಟ್ ಭಾಗ ಅಂದರೆ ಅದೇನು. ಏನಲ್ಲಿರೋದು? ನೀವು ಶಕ್ತಿ ನೋಡಿದರೆ ನಿಜವಾಗ್ಲೂ ಇರೋದಿತ್ತ ಅಂತ ತಿಳ್ಕೊಂಡಿದ್ದೀನಿ. ಇದು ಏನು ಅಂತ ಅರ್ಥ ಹೇಳಬೇಕೀಗ. ಅದಕ್ಕೆ ಇದು ಬಂದು ಉತ್ತರಗಳು ಬಂದು, ಗೊತ್ತಾಯ್ತಾ? ಎಲ್ಲ ಉತ್ತರಗಳು ತಪ್ಪು. ಇರೋದು ಯಾವುದದು? ಅಸತ್ತಂಬದೇ ಸಿದ್ಧಾಂತ. ಅಸತ್ತಂಬದು ಇದು ಯಾರು ಕಣ್ಣು ಮುಚ್ಚಿಕೊಂಡು ಕೇಳಿದ್ರೆ ಥಿಯರಿ ಆಫ್ ಎರರ್ ಅಂತ ಹೆಸರಿಟ್ಟು ಸ್ಟಡಿ ಮಾಡಿದ ಮೇಲೆ ಅಲ್ಲಿ ಕಂಡಿದ್ದೇನದು? ಇಲ್ಯೂಷನ್. ಅವ್ರ ಪ್ರಕಾರ ಭ್ರಮೆ ಅಂತ ಅರ್ಥ. ಇಲ್ಯೂಷನ್ ಅನ್ಬೇಕು ಇಂಗ್ಲೀಷ್ನಲ್ಲಿ. ಇಲ್ಯೂಷನ್ ಅಂದ್ರೆ ಏನು? ಇರೋದೇ ಒಂದು, ಕಂಡಿದ್ದೇ ಒಂದು ಅಂತ. ಅಲ್ಲಿ ಹೇಳ್ಬೇಕಾದ್ರೆ ಇಲ್ಯೂಷನ್ ಯಾವುದು ಇಲ್ಯೂಷನ್ ಕಾಣುತ್ತೋ ಅದೇನದು? ನಾನ್ ಎಕ್ಸಿಸ್ಟೆಂಟೇ ಹೊರತು ಏನಲ್ಲ. ನೀದರ್ ಎಕ್ಸಿಸ್ಟೆಂಟ್ ನಾನ್ ಎಕ್ಸಿಸ್ಟೆಂಟ್ ಹಾಗಲ್ಲ. ನೀದರ್ ಎಕ್ಸಿಸ್ಟೆಂಟ್ ನಾನ್ ಎಕ್ಸಿಸ್ಟೆಂಟ್ ಅಂತ ಕರಿಬಾರ್ದು, ಕರೀಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ನಿಷ್ಪಕ್ಷಪಾತ ಕೂತ್ಕೊಂಡು ತುಂಬಿದ ಸಭೆಯೊಳಗೆ ಅಧ್ಯಕ್ಷರು ಎಲ್ಲ ಇದು ಡಿಸ್ಕಷನ್ ಆದಾಗ ಆಗ ಒಳ್ಳೆ ತೀರ್ಮಾನ ಬರುತ್ತೆ. ನಾವು ಇಬ್ಬರು ಒಂದೇ ಗುಂಪಾದಾಗ ಕೂಗೋದು ಕಿರಿಸೋದಾದ್ರೆ ಬರೋದಿಲ್ಲ. ಅದರೊಳಗೆ ಏನಿರಬೇಕಾದ್ರಲ್ಲಿ ವಿಮರ್ಶೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ನೋಡಿ ಆ ಮಟ್ಟದಲ್ಲಿ ವಿಚಾರ ನಡೀಬೇಕು. ಆಗ ಯಾವ ಸಮಸ್ಯೆನೂ ಬರೋದಿಲ್ಲ. ಇಬ್ಬರು ಪ್ರೆಜುಡಿಸ್ ಇದ್ಬಿಟ್ರೆ, ಜಡ್ಜಿಂದ ಎಲ್ಲರೂ ಪ್ರೆಜುಡಿಸ್ ಆಗಿಬಿಟ್ರೆ ಏನು ಉಪಯೋಗ ಇಲ್ಲ. ಮತ್ತೆ ಶುಕ್ತಿ ಹಿರಿಯ ತತ್ವಂ ಸದ್ವಿಲಕ್ಷಣ ಅಸದೇವರಜತಂ ಪ್ರತ್ಯಭಾತಿತಿ ಅನುಭವ ನಚ ಪ್ರತೀತತ್ವಾತ್ ಅಸತ್ವಾಭಾವ ಅಸತಃ ಸತ್ವಪ್ರತೀತಿ ಸತಃ ಅಸತ್ವಪ್ರತೀತಿ ಇತಿ ಅನ್ಯಥಾ ಪ್ರತೀತಿರೇವ ಭ್ರಾಂತಿತ್ವ. ಗೊತ್ತಾಯ್ತಾ? ಇದು ಭ್ರಾಂತಿ ಡೆಫಿನೇಷನ್ ಇರೋದೇ ಹಾಗೇನೆ. ನೀನು ಅಸತ್ತು ಸತ್ತು ಕಾನ್ಸೆಪ್ಟ್ ಹೋದ್ರೆ ಭ್ರಾಂತಿನೇ ಇಲ್ಲ ಅಂತ ಆಗುತ್ತೆ. ಈಗ ಅಸತ್ತು ಅನ್ನೋ ಪದಾರ್ಥ ಒಪ್ಪಿಲ್ಲ ಅಂತಿರೋ ನಿಮ್ಮ ಪ್ರಕಾರ ಇಲ್ಲ ತಾನೇ. ಸೊ ಭ್ರಾಂತಿ ಚಾನ್ಸಸ್ಸೇ ಇಲ್ಲ. ತಿಳಿತಾ? ಒಂದನ್ನು ಮತ್ತೊಂದು ತಪ್ಪಾಗಿ ತಿಳಿಬೇಕು. ತಪ್ಪು ತಿಳುವಳಿಕೆ ಕಾನ್ಸೆಪ್ಟೇ ಹೋಯಿತು. ಇನ್ನೊಂದು ಮಾತಾ ಇದೆ, ಅವ್ರ ಪ್ರಕಾರ ತಪ್ಪು ತಿಳುವಳಿಕೆನೇ ಇಲ್ಲ ಅಂತ ಹೇಳ್ತಾವೆ. ನಾವು ಕಂಡಿದ್ದೆಲ್ಲ ಸರಿ. ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ? ಹಾಗಿದ್ರೆ ಶುಕ್ತಿರಹಿತ ಕಂಡಿದ್ದೇನೆ. ಒಂದು ಕಡೆ ತಪ್ಪು ಅಂತ ಒಪ್ಕೊಳ್ಳಬೇಕು. ಅವ್ರು ಏನು ಮಾಡಿರ್ತಾರೆ ಗೊತ್ತಾ? ನೋಡಿ, ಶಕ್ತಿ ಒಂದು ಕಡೆ ಇರೋದು ನಿಜ, ರಜತ ಒಂದು ಕಡೆ ಇರೋದು ನಿಜ. ರಜತ ಅಂಗಡಿಯಲ್ಲಿದೆ, ಅವನು ರಜತ ಅಂತ ತಿಳ್ಕೊಂಡಿದ್ದು ತಪ್ಪಲ್ಲ, ಇಲ್ಲಿದೆ ಅಂತ ತಿಳ್ಕೊಂಡಿದ್ದು ತಪ್ಪು. ಅದು ತಪ್ಪಾಯ್ತಲ್ಲ ಮತ್ತೆ. ಅರ್ಥ ಆಯ್ತಾ ನಿಮಗೆ? ಅವನು ರಜತ ಇಲ್ಲದಂತ ತಿಳ್ಕೊಂಡಿಲ್ಲ. ಅವನೀಗ ಇಲ್ಲಿ ಶಕ್ತಿ ಇಲ್ಲಿದೆ, ರಜತ ಅಲ್ಲಿದೆ. ಇವನೇನು ತಿಳ್ಕೊಂಡ? ಇಲ್ಲಿದೆ. ಇಷ್ಟೇ ತಪ್ಪು. ಮತ್ತು ತಪ್ಪೊಂಡಾಗ ಆಯ್ತಲ್ಲ ಕೊನೆಗೆ. ಶಕ್ತಿ ರಜತದ ಬಗ್ಗೆ ಹೋಯ್ತೀಗ ಈ ವಿಷಯ ಬಂತಷ್ಟೇ. ಮತ್ತು ರಾಂಗ್ ಅಂತ ಕರೆದೇ ಹೋದರೆ ಇನ್ನೊಂದು ಮತ್ತೆ ಖಂಡನೆ ಮಾಡಬಾರ್ದು ನೀವೀಗ. ಯಾತಕ್ಕೆ? ತಪ್ಪು ಅಂತ ಇಲ್ಲೇ ಇಲ್ಲ ಅಂತ ಆಯ್ತಲ್ಲ. ನಿಮ್ಮ ಪ್ರಕಾರ ತಪ್ಪು ಅಂತ ಇಲ್ಲೇ ಇಲ್ಲ ಅಂದಮೇಲೆ ಯಾವ ಮತನ ಖಂಡನೆ ಮಾಡೋಕ್ಕೆ ಹೋಗಬಾರ್ದು. ಮಾಡ್ತೀರಿ ಅಂದಮೇಲೆ ಏನರ್ಥ? ಒಪ್ಕೊಂಡಿದ್ದೀರಿ ಅಂತ ಅರ್ಥ.
ಯಾರಿಗೆ ಯಾರಿಗೆ? ಹಾಂ ಹಾಂ. ಇಲ್ಲ, ಭ್ರಮೆ ಯಾವಾಗಲೂ ಕೂಡ ಅಲ್ಲಿದೆ. ಈಗ ಇಲ್ಲಿರ್ಬೇಕಾದ್ರೆ ಎಲ್ಲರೂ ಕಣ್ಣು ಒಂದೇ ರೀತಿ ಇರೋದಿಲ್ಲ, ಗೊತ್ತಾಯ್ತಾ? ಅವ್ನು ನೋಡ್ತಾನೆ, ಒಬ್ಬನಿಗೆ ಸ್ವಲ್ಪ ಬಸ್ಸು ಬಸ್ಸಾಗಿ ಕಾಣೋದು, ಬೆಳ್ಳಿ ಅಂತ ಕಾಣಿಸ್ತು ಅಷ್ಟೇ. ಎಲ್ರಿಗೂ ಕಂಡ್ರೆ ವಿಚಾರ ಬೇರೆ. ಒಬ್ಬರಿಗೆ ಕಂಡ್ರೆ 4 ಜನ ಕಾಣ್ಬೋದು. ದೃಷ್ಟಿ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಬೆಳಕಿನ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಲೆನ್ಸ್ ಕರೆಕ್ಟ್ ಹಾಕೊಂಡಿದ್ದಾರೆ, ಅವ್ನು ಸರಿ ಇಲ್ಲ, ಅವನು ಆ ಥರ ದೋಷ ಇರಬೇಕು ಒಟ್ಟಿನ ಮೇಲೆ. ಇಂದ್ರಿಯದಲ್ಲೋ ವಿಷಯ ಎಲ್ಲ ಒಂದು ಕಡೆ ದೋಷ ಇಲ್ಲದವ್ರು ಏನು ಕಾಣೋದಿಲ್ಲ, ಎಂದು ಕೂಡ ತಪ್ಪು ತಿಳುವಳಿಕೆ ಬರೋದಿಲ್ಲ. ದೋಷ ಒಂದಾರ ಒಂದು ಕಡೆ ಇರಲೇಬೇಕಾಗುತ್ತೆ. ಮುಂದೆ ನಚ ಅಸತವು ಅದಿಲ್ಲ. ನಾಳೆ ದಿವಸ ಮುಂದಿನ ಭಾಗ. ನಾಳೆ ದಿವಸ ಅಂದರೆ ಎಂದು? ನಾಳೆ ಏಕಾದಶಿ. ಬರೀ ಎಷ್ಟಿಲ್ಲ ನೋಡ್ತಾ ಹೋಗ್ಬೇಕು. ದ್ವಾದಶಿ ಇಲ್ಲ, ಆಮೇಲೆ ಉಪಕರ್ಮ ಇಲ್ಲ, ರುಗ್ಗಿ ಇಲ್ಲ, ಎದುರುಪಕರ್ಮ ಇಲ್ಲ, ರಾರು 3 ದಿವಸ ಇಲ್ಲ. ಸೊ ಮುಂದಿನ ಭಾನುವಾರ, ಮುಂದಿನ ಲಾಂಗ್ ಲೀವ್, ಗೊತ್ತಾಯ್ತಾ? ಯಾವ ಊರಿಗೆ ಬೇಕಾದ್ರೆ ಹೋಗ್ಬರ್ಬೋದು. ಸರಿ ಸರ್. ಹಾಂ, ಇಲ್ಲ ಉಪಕರ್ಮ ಇದೆ, ಇಲ್ಲ ಅಷ್ಟೇ. ಮತ್ತು ಉಪಕರ್ಮ ಇಲ್ಲ ಅಂತ ಹೇಳಿ ಅದೇ ತಪ್ಪುಗಳು ಬರೋದು ಹಾಗೇನೆ. ಉಪಕರ್ಮ ಇಲ್ಲ ಅಂತ ಸತ್ತ ಅಂತ ಹೇಳ್ಬಿಟ್ಟು ಓದೋಯ್ತು ಕತೆ.